ಹಲೋ ಎವ್ರಿವನ್, ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಟಾಪಿಕ್ ಮಾಡ್ತಾ ಇದ್ವಿ ನಾವು. ಒಂದನೇ ಪಾರ್ಟ್ ಆಲ್ರೆಡಿ ಮುಗಿದೈತಿ. ಇವತ್ತು ಎರಡನೇ ಪಾರ್ಟ್ ಇರ್ತೈತಿ. ಆಮೇಲೆ ಕ್ಲಾಸು 52ನೇ ಕ್ಲಾಸು, ಸರಿನಾ? ಓಕೆ, 52 ಕ್ಲಾಸು ಆಲ್ರೆಡಿ ಒಂದಿಷ್ಟು ಟಾಪಿಕ್ ಮಾಡಿದ್ವಿ. ಇವತ್ತೇನಪ್ಪ ಅಂತಂದ್ರೆ ಒಂದಿಷ್ಟು ಕಾನ್ಸೆಪ್ಟ್ ಹೇಳ್ತೀನಿ ನಿಮ್ಗೆ. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋದು. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋದು ಒಂದು ಟಾಪಿಕ್ ಉಳಿದಿತ್ತು. ಆಮೇಲೆ ನಮ್ಗೆ ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಎನ್ಯುವಲ್ಲಿ ಬದಲು ಅಂದರೆ ಯೂಶ್ವಲಿ ನಮ್ಗೆ ಏನು ಮಾಡ್ತಾರೆ, ರೇಟ್ ಆಫ್ ಇಂಟ್ರೆಸ್ಟನ್ನು X% ಪರ್ ಆ್ಯನಮ್ ಅಂತ ಕೊಡ್ತಾರೆ, ಅಂದರೆ ಆ್ಯನ್ಯುವಲಿ ಅಂತ ಕೊಡ್ತಾರೆ. ಸೊ ಆ್ಯನ್ಯುವಲಿ ಬದಲು ಹಾಫ್ ಇಯರ್ಲಿ ಕೊಟ್ಟರು ಅಥವಾ ಕ್ವಾರ್ಟರ್ಲಿ ಕೊಟ್ಟರು. ಸೊ ಆವಾಗ ಯಾವ ಥರ ಕ್ವಶನ್ಸ್ ಮಾಡಬೇಕು, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟು ಹೆಂಗೆ ಕಂಡುಹಿಡಿಬೇಕಂತ ಅದನ್ನು ಟಾಪಿಕ್ ಮಾಡೋಣ, ಸರಿನಾ? ಸೊ ಎರಡು ಕಾನ್ಸೆಪ್ಟ್ ಉಳಿದೋ ಇದ್ರಾಗ ಎರಡು ಕಾನ್ಸೆಪ್ಟ್ ಇವತ್ತು ಮುಗಿಸ್ತೀನಿ ನಾನು. ಫಸ್ಟ್ ನೋಡಿರಿ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ಏನಂತಂದ್ರೆ, ಫಸ್ಟ್ ನಮಗೇನಂತಂದ್ರೆ ಆ್ಯನ್ಯುವಲಿ ಅಂತ ಕೊಡ್ತಾರೆ. ಓಕೆ, ಆ್ಯನ್ಯುವಲಿ ಅಂತಂದ್ರೆ ಟೈಮ್ ಏನಿರ್ತೈತಿ 1 ವರ್ಷಕ್ಕೆ ಅಥವಾ 12 ಮಂತ್ಸಿಗೆ. ಓಕೆ, 1 ವರ್ಷಕ್ಕೆ ಅಥವಾ 12 ಮಂತ್ಸಿಗೆ ಟೈಮ್ ಇರ್ತೈತಿ. ಓಕೆ, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಏನು ಮಾಡ್ತೀವಿ, X% ಇತ್ತಂದ್ರೆ ಡಿವೈಡೆಡ್ ಬೈ 1 ಮಾಡ್ತೀವಿ. ಅಂದರೆ ಏನೂ ಮಾಡೋದಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಹೆಂಗಿರ್ತೈತಿ ಅದೇ ರೀತಿ ಇಟ್ಕೊತೀವಿ. ಇನ್ನು ಸೆಕೆಂಡ್ ಟೈಮ್ ಬರೋದಂದ್ರೆ ಯಾವುದಂತಂದ್ರೆ ಹಾಫ್ ಇಯರ್ಲಿ ಅಂತ ಬರ್ತೈತಿ. ಸೊ ಹಾಫ್ ಇಯರ್ಲಿ ಅಂತಂದ್ರೆ ಯೂಶ್ವಲಿ ಏನು ಟೈಮ್ ಪೀರಿಯಡ್ ಏನಿರ್ತೈತಪ್ಪ ಅಂತಂದ್ರೆ 6 ಮಂತ್ಸಿಗೆ ಒಂದ್ಸಲಿ ಇಂಟ್ರೆಸ್ಟ್ ಬೀಳುತ್ತೆ. ಓಕೆ, ಇಲ್ಲೇ 1 ವರ್ಷಕ್ಕೆ ಅಥವಾ 12 ಮಂತ್ಸಿಗೆ ಹೆಂಗೆ ಇಂಟ್ರೆಸ್ಟ್ ಬೀಳುತ್ತೆ ಅದೇ ರೀತಿ ಹಾಫ್ ಇಯರ್ಲಿ ಅಂತಂದ್ರೆ 6 ಮಂತ್ಸಿಗೆ ಒಮ್ಮೆ ಇಂಟ್ರೆಸ್ಟ್ ಬೀಳುತ್ತೆ. ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಏನು ಮಾಡಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಏನಾದರೂ X% ಇstiತ್ತಂದ್ರೆ ಡಿವೈಡೆಡ್ ಬೈ 2 ಮಾಡಬೇಕು. ಓಕೆ, ಸೊ ಅದೇ ರೀತಿ ಕ್ವಾರ್ಟರ್ಲಿ ಅಂತ ಬರ್ತೈತಿ. ಕ್ವಾರ್ಟರ್ಲಿ, ಸೊ ಕ್ವಾರ್ಟರ್ಲಿ ಅಂತಂದ್ರೆ ಟೈಮು 3 ಮಂತ್ಸ್ ಇರ್ತೈತಿ ಇಲ್ಲಿ. ಓಕೆ, 3 ಮಂತ್ಸ್ ಇರ್ತೈತಿ ಟೈಮ್ ಪೀರಿಯಡು, 3 ಮಂತ್ಸ್ ಇರ್ತೈತಿ. ಸೊ ರೇಟ್ ಆಫ್ ಇಂಟ್ರೆಸ್ಟಿಗೆ ಎಷ್ಟರಲ್ಲೇ ಡಿವೈಡ್ ಮಾಡ್ಬೇಕಂದ್ರೆ 4ರಲ್ಲೇ ಡಿವೈಡ್ ಮಾಡಬೇಕು. X% ಇತ್ತಂದ್ರೆ ಡಿವೈಡೆಡ್ ಬೈ 4 ಮಾಡಬೇಕು. ಸಮ್ ಟೈಮ್ಸ್ ಏನು ಕೊಡ್ತಾರೆ, 8 ಮಂತ್ಸಿಗೊಮ್ಮೆ ಇಂಟ್ರೆಸ್ಟ್ ಬೀಳುತ್ತೆ ಅಂತ ಕೊಡ್ತಾರೆ. ಸೊ 8 ಮಂತ್ಸಿಗೊಮ್ಮೆ ಇಂಟ್ರೆಸ್ಟ್ ಬೀಳುತ್ತೆ ಅಂತ ಕೊಟ್ಟರೆ ಇಲ್ಲಿ ಟೈಮ 8 ಮಂತ್ಸ್ ಐತಿ. ಓಕೆ, ಸೊ ಟೈಮ್ ಏನಪ್ಪ ಅಂತಂದ್ರೆ 8 ಮಂತ್ಸಿಗೊಮ್ಮೆ ಇಂಟ್ರೆಸ್ಟ್ ಬೀಳುತ್ತೆ ಅಂತ ಹೇಳ್ತಾರೆ ಅವರು, 8 ಮಂತ್ಸಿಗೆ. ಸೊ 8 ಮಂತ್ಸ್ ಆಗಲಿ, ಬೇರೆ ಯಾವ್ದು 4 ಮಂತ್ಸ್ ಆಗಲಿ, T=4 ಮಂತ್ಸ್ ಆಗಿರಲಿ, ಸೊ 4 ಮಂತ್ಸಿಗೊಮ್ಮೆ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಂದ್ರೆ ರೇಟ್ ಆಫ್ ಇಂಟ್ರೆಸ್ಟಿಗೆ ಎದರಲ್ಲೇ ಡಿವೈಡ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲೇ. ಸೊ ಇಲ್ಲಿ ಕ್ವಾರ್ಟರ್ಲಿ ಅಂತಂದ್ರೆ ನೋಡಿರಿ, ಇಲ್ಲಿ 6 ಮಂತ್ಸ್ ಐತಿ. ಸೊ 12 ಡಿವೈಡೆಡ್ ಬೈ 6 ಅಂತಂದ್ರೆ 2. ಸೊ ಅದ್ರ ಸಂಬಂಧ ಏನು ಮಾಡತ್ತೀವಿ ನಾವು ಇಲ್ಲೇ 2ಲೇ ಡಿವೈಡ್ ಮಾಡತ್ತೀವಿ. ಏನು ಮಾಡತ್ತೀವಿ ರೀ, 2ಲೇ ಡಿವೈಡ್ ಮಾಡತ್ತೀವಿ. ಅದೇ ರೀತಿ 6 ಮಂತ್ಸ್ ಇದ್ದಾಗ, ಅದೇ ರೀತಿ ನಮಗೆ 3 ಮಂತ್ಸ್ ಇತ್ತಂತಂದ್ರೆ ಡಿವೈಡೆಡ್ ಬೈ 3 ಮಾಡ್ತೀವಿ. ಸೊ ಡಿವೈಡೆಡ್ ಬೈ 3 ಅಂತಂದ್ರೆ 4 ಬರ್ತೈತಿ. ಸೊ ಅದ್ರ ಸಂಬಂಧ ಏನು ಮಾಡ್ತೀವಿ, ಇಲ್ಲೇ ರೇಟ್ ಆಫ್ ಇಂಟ್ರೆಸ್ಟಿಗೆ 4ಲೇ ಡಿವೈಡ್ ಮಾಡ್ತೀವಿ. ಓಕೆ, 4ಲೇ ಡಿವೈಡ್ ಮಾಡ್ತೀವಿ. ಅದೇ ರೀತಿ ನಮಗೆ ಏನಾದರೂ ಅಕಸ್ಮಾತಾಗಿ 8 ಮಂತ್ಸ್ ಅಂತ ಕೊಟ್ಟಿದ್ರು. 8 ಮಂತ್ಸ್ ಅಂತಂದ್ರೆ 4 3 12, 4 2 8 ಅಂತಂದ್ರೆ 3/2 ಬರ್ತೈತಿ. ಸೊ 3/2ಲೇ ಡಿವೈಡ್ ಮಾಡಬೇಕು. 3/2 ಡಿವೈಡ್ ಮಾಡೋದು ಅಂತಂದ್ರೆ ಏನು, ರಿವರ್ಸ್ ಮಾಡಿದರೆ ಏನಾಗುತ್ತೆ, 2 × 2/3 ಆಗುತ್ತೆ. 3/2 ಇದ್ದಿದ್ದು 2/3 ಆಗುತ್ತೆ. ಓಕೆ, ಅದೇ ರೀತಿ 4 ಅಂತಂದ್ರೆ 4 ಮಂತ್ಸಿಗೊಮ್ಮೆ ರೇಟ್ ಆಫ್ ಇಂಟ್ರೆಸ್ಟ್ ಬೀಳ್ತೈತೆ ಅಂತಂದ್ರೆ ಏನು ಹೇಳಬೇಕು, 4 1 4, 4 3 12 ಅಂದರೆ 3ಲೇ ಡಿವೈಡ್ ಮಾಡಬೇಕು. ಓಕೆ, X% ಡಿವೈಡೆಡ್ ಬೈ 3. ಸೊ ಕನ್ಫ್ಯೂಸ್ ಆಗ್ಬಿಡ್ರಿ. ಸೊ ಈ ರೀತಿ ಡಿಫ್ರೆಂಟ್ ಮಂತ್ಸ್ ಕೊಟ್ಟಿರ್ತಾರೆ, 8 ಮಂತ್ಸು 4 ಮಂತ್ಸು ಅಂತಂತಂದ್ರೆ. ಸೊ 8 ಮಂತ್ಸ್ ಅಂದರೆ ಏನು ಮಾಡಬೇಕು, 12 ಡಿವೈಡೆಡ್ ಬೈ 8 ಮಾಡಬೇಕು. ಎಷ್ಟು ಬರ್ತೈತಿ, 4 3 12, 4 2 8. ಸೊ ಡಿವೈಡೆಡ್ ಬೈ 3/2, ಡಿವೈಡೆಡ್ ಬೈ 3/2 ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿದರೆ 2/3 ಆಗುತ್ತೆ. ಇದು ಮಲ್ಟಿಪ್ಲಿಕೇಶನ್ ಮಾಡಿದರೆ 2/3 ಅಂದರೆ ರೆಸಿಪ್ರೋಕಲ್ ಆಗುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ಕಾನ್ಸೆಪ್ಟ್ ಗೊತ್ತಿದ್ದರೆ ಯಾವುದೇ ಥರ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಕ್ವಶನ್ಸ್ ಹೋಗೋಣ್ರಿ. ಫೈಂಡ್ ದಿ ಅಮೌಂಟ್ ಪೇಯಬಲ್ ಆನ್ ದಿ ಪ್ರಿನ್ಸಿಪಲ್ ಆಫ್ ₹8,000 ಇನ್ 1.5 years at 5% per annum compounded ಹಾಫ್ ಇಯರ್ಲಿ. ಓಕೆ, ಹಾಫ್ ಇಯರ್ಲಿ. ಸೊ ನಮಗೆ ಟೈಮ್ ಎಷ್ಟು ಕೊಟ್ಟಾರ, ಇಲ್ಲೇ 1.5 ವರ್ಷ ಕೊಟ್ಟಾರ. 1.5 ವರ್ಷ ಅಂತಂದ್ರೆ ಏನು ರೀ, 1 ವರ್ಷ ಅಂದ್ರೆ 12 ತಿಂಗಳು. 1 ವರ್ಷ ಅಂದ್ರೆ 12 ತಿಂಗಳು. ನೆಕ್ಸ್ಟು ಅರ್ಧ ವರ್ಷ. ಫಸ್ಟ್ 1 ವರ್ಷ, ಆಮೇಲೆ ಅರ್ಧ ವರ್ಷ, 1.5 ವರ್ಷ. ಸೊ 1.5 ವರ್ಷ. ಸೊ 1 ವರ್ಷ, ಅರ್ಧ ವರ್ಷದಾಗ ಎಷ್ಟು ತಿಂಗಳು ಇರ್ತಾವೆ, 6 ತಿಂಗಳು ಇರ್ತಾವೆ. ಸೊ ಟೋಟಲ್ ಎಷ್ಟು ಮಂತ್ಸ್ ಹಾಕು, 18 ಮಂತ್ಸ್ ಆಗುತ್ತೆ.
ಓಕೆ 18 ಮಂತ್ಸ್ ಆಗುತ್ತೆ. ಸೊ 18 ಮಂತ್ಸ್ ಹಾಫ್ ಇಯರ್ಲಿ ಅಂತಂತಂದ್ರೆ ಏನು ಮಾಡಬೇಕು, ಸೊ ಎಷ್ಟು ಹಾಫ್ ಇಯರ್ ಹಾಕೋ ಇಲ್ಲಿ ಡಿವೈಡೆಡ್ ಬೈ 6 ಅಂದರೆ ಎಷ್ಟು ಮಂತ್ಸ್ ಇರ್ತಾವೆ, 6 ಮಂತ್ಸ್ ಇರ್ತಾವೆ ಕರೆಕ್ಟಾ. ಹಾಫ್ ಇಯರ್ಲಿದಾಗ ಹಾಫ್ ಇಯರ್ದಾಗ ಎಷ್ಟು ಮಂತ್ಸ್ ಇರ್ತಾವೆ, ಇದು ಹಾಫ್ ಇಯರ್ಲಿ ಅಂತಂದ್ರೆ 6 ಮಂತ್ಸ್ ಇರ್ತಾವೆ. ಸೊ ಡಿವೈಡೆಡ್ ಬೈ 6 ಮಾಡಬೇಕಾಗತ್ತೆ. ಸೊ ಡಿವೈಡೆಡ್ ಬೈ 6 ಮಾಡಿದರೆ ಎಷ್ಟಾಗುತ್ತೆ, ಇದಕ್ಕೆ 6 ಒಂದಲೇ 6, 6 ಮೂರಲೇ 18 ಅಂದ್ರೆ ಟೈಮ್ ಪೀರಿಯಡ್ ಎಷ್ಟು ಬರ್ತೈತಿ ಇಲ್ಲಿ 3 ಬರ್ತೈತಿ. ಟೈಮ್ ಪೀರಿಯಡು 3 ಬರ್ತೈತಿ. ಅಥವಾ ಸಿಂಪಲಾಗಿ ಹೇಳ್ಬೇಕಂತಂದ್ರೆ ನೋಡಿರಿ, ಈಗ 1.5 ವರ್ಷ, 1 ವರ್ಷ ಆಮೇಲೆ ಅರ್ಧ ವರ್ಷ, 1 ವರ್ಷ ಆಮೇಲೆ ಅರ್ಧ ವರ್ಷ. ಓಕೆ, ಸೊ 1 ವರ್ಷನಾಗ ಎಷ್ಟು ಅರ್ಧ ವರ್ಷಗಳದವು, 2 ಅರ್ಧ ವರ್ಷಗಳದವು. 6 ಮಂತ್ಸು 6 ಮಂತ್ಸು, ಇಲ್ಲೂ 6 ಮಂತ್ಸ್ ಆಗುತ್ತೆ, ಇಲ್ಲೂ 6 ಮಂತ್ಸ್ ಆಗುತ್ತೆ. ಇಲ್ಲಿದ್ದು ಎಷ್ಟೈತಿ, ಇಲ್ಲಿದ್ದು 6 ಮಂತ್ಸ್ ಐತಿ. ಸೊ 8 ಮಂತು 6 ಮಂತು 6 ಮಂತ್ ಸೇರಿದ್ರೆ 1.5 ವರ್ಷ ಆಗುತ್ತೆ. ಅಂದ್ರೆ ಟೈಮ್ ಪೀರಿಯಡ್ ಎಷ್ಟಾಯ್ತು, 6 + 6 + 6 ಅಂತಂದ್ರೆ 3 ಆಯ್ತು. ಟೈಮ್ ಪೀರಿಯಡು 3 ಆಯಿತು ಕರೆಕ್ಟಾ. ಟೈಮ್ ಪೀರಿಯಡು 3 ಆಯಿತು. ಓಕೆ, ಈಗ 5% ಅಂತ ಕೊಟ್ಟಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರೆ, 5%. ಸೊ 5% ಅಂದ್ರೆ ನಾ ಏನು ಹೇಳಿದ್ದೆ, ಹಾಫ್ ಇಯರ್ಲಿ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟಿಗೆ ಡಿವೈಡೆಡ್ ಬೈ 2 ಮಾಡಬೇಕು. ಓಕೆ, ಸೊ 5% ಅಂತಂದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ 2.5 ಬರ್ತೈತಿ. 2.5% ಬರ್ತೈತಿ. ಸೊ 2.5% ಅಂದರೆ ಎಷ್ಟು ರೀ, 1/40. 1/40 ಹೆಂಗೆ ಹೇಳಿದೆ ನಾನು, ಈಗ 5% ಅಂದ್ರೆ ಎಷ್ಟು ರೀ, 1/20 ಅಂದಂಗೆ. ಸೊ ಇದಕ್ಕೂ ಡಿವೈಡೆಡ್ ಬೈ 2 ಮಾಡಿರಿ, ಇದಕ್ಕೂ ಡಿವೈಡೆಡ್ ಬೈ 2 ಮಾಡಿರಿ, ಅಂದರೆ 1/40 ಬಂತ ಕರೆಕ್ಟಾ. 1/40 ಬಂತ. ಸೊ ಈ ರೀತಿ ಮಾಡ್ಬೇಕು. 10% ಅಂದರೆ ಎಷ್ಟು ರೀ, 1/10. ಸೊ ಇದಕ್ಕೆ 5% ಮಾಡಿದ್ವಿ ಅಂತ ತಗೊಂಡ್ರಿ. 5% ಅಂದ್ರೆ ಏನು, ಡಿವೈಡೆಡ್ ಬೈ 2 ಅಂದರೆ 10 ಡಿವೈಡೆಡ್ ಬೈ 2 5% ಆಗುತ್ತೆ. ಇದಕ್ಕೂ ಡಿವೈಡೆಡ್ ಬೈ 2 ಮಾಡಿದ್ರೆ ಇದನ್ನು 1/10 ಇಂಟು 1/2 ಅಂತಂದ್ರೆ 1/20% ಆಗುತ್ತೆ. ಓಕೆ, ಇವೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಓಕೆ, ಈ ಟೈಮ್ ಪೀರಿಯಡ್ 3 ಬಂದೈತಿ, ಇಲ್ಲಿ ಎಷ್ಟು ಬಂದೈತಿ, 1/40 ಬಂದೈತಿ. ಸೊ 1/40ನ ಪ್ರಿನ್ಸಿಪಲ್ ಅಮೌಂಟ್ ಹೆಂಗೆ ಕಂಡುಹಿಡಿತಿದ್ವಿ ನಾವು, ಪ್ರಿನ್ಸಿಪಲ್ ಅಮೌಂಟ್ ಇದು ಎಷ್ಟು ಬಂದೈತಿ, 1/40. ಪ್ರಿನ್ಸಿಪಲ್ 40 ಇತ್ತಂದ್ರೆ 40 + 1 41 ಆಗುತ್ತೆ. ಇದು 3 ಸಲ ಆಗಬೇಕು. ಯಾಕಂದ್ರೆ ಟೈಮ್ ಪೀರಿಯಡ್ ಎಷ್ಟೈತಿ, 3 ವರ್ಷ ಐತಿ ಕರೆಕ್ಟಾ. ಸೊ ಇಷ್ಟು ಮಾಡ್ತೀರಿ. ಈಗ 4 ಕ್ಯೂಬ್ ಅಂದ್ರೆ 64, 4 ಕ್ಯೂಬ್ ಅಂದ್ರೆ 64, 30 30 ಇಟ್ರಿ, 30ಗೆ 30 ಇಟ್ರಿ. 41 ಕ್ಯೂಬ್ ಕಂಡುಹಿಡಿಬೇಕು. ಸೊ 41 ಕ್ಯೂಬ್ ಹೆಂಗೆ ಕಂಡುಹಿಡಿತೀವಿ, ಅದನ್ನು ಸದ್ಯ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಹಂಗೆ ಬರ್ಕೋರಿ, ನೋಡೋಣ, ಅವಶ್ಯಕತೆ ಇದ್ದರೆ ಕಂಡುಹಿಡಿಯೋಣ. ಓಕೆ, ಈ ನಮ್ಗೆ ಕೊಟ್ಟಿರೋದು ಏನು ಕೊಟ್ಟಾರಿ, ಪ್ರಿನ್ಸಿಪಲ್ ಕೊಟ್ಟಾರೆ 8000 ಅಂತ. ಪ್ರಿನ್ಸಿಪಲ್ಲು 8000 ಅಂತ ಕೊಟ್ಟಾರೆ. ಅಂದ್ರೆ ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 8000 ಅಂತ ಕೊಟ್ಟಾರ ಅವರು. ಓಕೆ, ನಮಗೇನು ಕಂಡುಹಿಡಿಯಕ್ಕೆ ಹೇಳ್ಯಾರ ಅವರು, ಅಮೌಂಟ್ ಪೇಯಬಲ್ ಅಂತಂದ್ರೆ ಅಮೌಂಟ್ ಕಂಡುಹಿಡಿಬೇಕು, ಟೋಟಲ್ ಅಮೌಂಟ್, ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ 8000 ಕೊಟ್ಟಾರ, ಅದು ಎದ್ರ ವ್ಯಾಲ್ಯೂ 6400 ಅದು ವ್ಯಾಲ್ಯೂ, 64,000 ವ್ಯಾಲ್ಯೂ. ನಾವು ಕಂಡುಹಿಡಿಬೇಕಾಗಿದ್ದು 41 ಇಂಟು 41 ಇಂಟು 41 ವ್ಯಾಲ್ಯೂ. ಓಕೆ, ಸೊ 30ಗೆ 30 ಕ್ಯಾನ್ಸಲು, 8 ಒಂದಲೇ 8, 8 ಎಂಟ್ಲೆ 64. ಫರ್ದರ್ ಏನು ಕ್ಯಾನ್ಸಲ್ ಆಗೋದಿಲ್ಲ. ಸೊ ಫಸ್ಟ್ ಏನು ಮಾಡೋಣ, 41 ಇಂಟು 41 ಮಾಡೋಣ. ಸೊ 41 ಇಂಟು 41 ಈಸ್ ನಥಿಂಗ್ ಬಟ್ 41 ಸ್ಕ್ವೇರ್. 41 ಇಂಟು 41 ಈಸ್ ನಥಿಂಗ್ ಬಟ್ 41 ಸ್ಕ್ವೇರ್. 41 ಸ್ಕ್ವೇರ್ ಅಂತಂದ್ರೆ 9 9ಲೇ 81. ಓಕೆ, 25 - 9 ಅಂದ್ರೆ 16 ಇಂಟು 41 ಡಿವೈಡೆಡ್ ಬೈ 8. ಈಗ 1681ಕ್ಕೆ 41ರಲ್ಲೇ ಗುಣಾಕಾರ ಮಾಡಿದರೆ ಎಷ್ಟು ಬರ್ತೈತಿ, 1681. 0 4 ಒಂದಲೇ 4, 4 ಎಂಟ್ಲೆ 32, 4 ಎಂಟ್ಲೆ 32, 3 ಕ್ಯಾರಿ, 4 6ಲೇ 24, 24 + 3 27, ಕೈಲ 2, 4 ಒಂದಲೇ 4, 5 6. ಓಕೆ, ಸೊ ಟೋಟಲ್ ಎಷ್ಟು ಬಂತಿಲ್ಲೇ, 1 8 4 12, 6 3 9, 7 1 8, 6 ಡಿವೈಡೆಡ್ ಬೈ 8. ಈಗ ಮಾಡಿದ್ರೆ ನಮಗೇನು ಸಿಗ್ತೈತಿ, ಅಮೌಂಟ್ ಸಿಗ್ತೈತಿ. ಸೊ ಅಮೌಂಟ್ ಎಷ್ಟು ಸಿಗ್ತೈತಿ, 8 6ಲೇ 8 7 56, 8 ಎಂಟ್ಲೆ 64, 8 ಎಂಟ್ಲೆ 64, 4 ಉಳಿತು 49 ಆಯ್ತು. ಓಕೆ, 8 5ಲೇ 40, 8 6ಲೇ 48, 1 ಉಳಿತು 12, 121 ಉಳಿತೀನೋ. ಓಕೆ, ನೆಕ್ಸ್ಟು 8 ಒಂದಲೇ 8, 8 ಒಂದಲೇ 8 ಮಾಡಿದ್ರೆ 41 ಉಳಿತು. ಓಕೆ, 41 ಅಂತಂದ್ರೆ 8 5ಲೇ 40, ಇನ್ನು 1 ಉಳಿತು, 8 ಒಂದಲೇ 8, 2 ಉಳಿತು, 8 7 16. ಅಂದರೆ 8615.12, 8615.12 ಏನು ಬರ್ತೈತೆ, ನಮ್ಮದು ಅಮೌಂಟ್ ಬರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ.
ಫಂಡ್ ದಿ ಕಂಪೌಂಡ್ ಇಂಟ್ರೆಸ್ಟ್ ಆನ್ ರುಪೀಸ್ 8,000 ಫಾರ್ 9 ಮಂತ್ಸ್ ಎಟ್ 20% ಪರ್ annum. ಕಂಪೌಂಡೆಡ್ ಕ್ವಾರ್ಟರ್ಲಿ ಅಂತಂದ್ರೆ ಫಸ್ಟ್ ರೇಟ್ ಆಫ್ ಇಂಟ್ರೆಸ್ಟಿಗೆ ಎಷ್ಟರಲ್ಲೇ ಡಿವೈಡ್ ಮಾಡಬೇಕು, 4ಲೇ ಡಿವೈಡ್ ಮಾಡಬೇಕು. ಕ್ವಾರ್ಟರ್ಲಿ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟಿಗೆ ಎಷ್ಟರಲ್ಲೇ ಡಿವೈಡ್ ಮಾಡಬೇಕು, 4ರಲ್ಲೇ ಡಿವೈಡ್ ಮಾಡಬೇಕು. ಅಂದ್ರೆ ಎಷ್ಟು ಬರ್ತೈತೆ ರೀ, 5% ಬರ್ತೈತಿ. 5% ಅಂದ್ರೆ ಏನು ರೀ, 1/20. ಓಕೆ, 1/20. ಓಕೆ, ಈಗ 9 ಮಂತ್ಸ್ ಐತಿದು. ಓಕೆ, ಕ್ವಾರ್ಟರ್ಲಿದಾಗ ಎಷ್ಟು ಮಂತ್ಸ್ ಇರ್ತಾವೆ, ಕ್ವಾರ್ಟರ್ಲಿದಾಗ ಮಂತ್ಸ್ ಎಷ್ಟು ಇರ್ತಾವೆ, ಹಾಫ್ ಇಯರ್ಲಿದಾಗ ಎಷ್ಟು ಇರ್ತಾವೆ ಮಂತು, 6 ಮಂತ್ಸ್ ಇರ್ತಾವೆ. ಸೇಮ್ ಅದೇ ರೀತಿ ಕ್ವಾರ್ಟರ್ಲಿದಾಗ ಏನಿರ್ತಾವೆ, 3 ಮಂತ್ಸು ಹಿಂಗತ್ತೆ ಡಿವೈಡ್ ಆಗುತ್ತೆ. ಸೊ 9 ಮಂತ್ಸ್ದಾಗ ಎಷ್ಟು 3 ಮಂತ್ಸ್ ಅದಾವೆ, 3 ಮಂತ್ಸ್ ಪ್ಲಸ್ 3 ಮಂತ್ಸ್ ಪ್ಲಸ್ 3 ಮಂತ್ಸ್ ಅಂದ್ರೆ ಟೋಟಲ್ 3 ಮಂತ್ಸ್ ಅದಾವೆ. ಟೋಟಲು 3 ಮಂತ್ಸ್ ಅದಾವೆ. ಅಂದ್ರೆ ಟೈಮ್ ಪೀರಿಯಡ್ ಎಷ್ಟಾಯಿತು, 1 2 3 ಆಯಿತು. ಟೈಮ್ ಪೀರಿಯಡ್ ಎಷ್ಟಾಯಿತು, 3 ಆಯಿತು. ಟೈಮ್ ಪೀರಿಯಡು 3 ಆಯಿತು. ಅಥವಾ 9/3 ಮಾಡಿರಿ, ದಟ್ ಈಸ್ ಈಕ್ವಲ್ ಟು 3, ದಟ್ ಈಸ್ ಈಕ್ವಲ್ ಟು ಟೈಮ್ ಪೀರಿಯಡ್. ಓಕೆ, ದಟ್ ಈಸ್ ಈಕ್ವಲ್ ಟು ಟೈಮ್ ಪೀರಿಯಡ್. ಓಕೆ, ಈಗ 1/20 ಬಂದೈತಿ. ಸೊ 20 ಪ್ರಿನ್ಸಿಪಲ್ಲು ಅಮೌಂಟ್, 20 ಇದ್ದಿದ್ದು 21 ಆಗುತ್ತೆ, 20 ಇದ್ದಿದ್ದು 21 ಆಗುತ್ತೆ, 20 ಇದ್ದಿದ್ದು 21 ಆಗುತ್ತೆ. ಓಕೆ, ಸೊ ಈಗೇನು ಕಂಡುಹಿಡಿಯಾಕ್ಯಾರ, ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಯಾಕ್ಯಾರ. ಅಂದರೆ ಇವೆರಡರದ್ದು ಡಿಫ್ರೆನ್ಸ್ ಕಂಡುಹಿಡಿಬೇಕು. ಪ್ರಿನ್ಸಿಪಲ್ ಕಂಡುಹಿಡಿದು ಫಸ್ಟು, ಆಮೇಲೆ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಸರಿನಾ? ಸೊ ಡಿಫ್ರೆನ್ಸ್ ಹೆಂಗೆ ಕಂಡುಹಿಡಿತೀವಿ, ಫಸ್ಟು 20 × 20 × 20 ಅಂತಂತಂದ್ರೆ 2 2 4 4 8 8,000 ಬರ್ತೈತಿ. ಸೊ ಆಲ್ರೆಡಿ ಪ್ರಿನ್ಸಿಪಲ್ನು ಎಷ್ಟೈತಿ, ಪ್ರಿನ್ಸಿಪಲ್ನು ಆಲ್ರೆಡಿ 8,000 ಐತಿ. ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಬಂದೈತಿ, ಇಲ್ಲೂ 8,000 ಬಂದೈತಿ. ಓಕೆ, ಇಲ್ಲೂ 8,000 ಬಂದೈತಿ. ಅಂದ್ರೆ ಆಲ್ರೆಡಿ ಪ್ರಿನ್ಸಿಪಲ್ ಎರಡು ಈಕ್ವಲ್ ಅದಾವೆ. ಇಲ್ಲಿ ಬಂದಿರೋದು 8,000, ಕೊಟ್ಟಿರೋದು 8,000. ಓಕೆ, ಸೊ 1 ಯೂನಿಟ್ ಈಸ್ ಈಕ್ವಲ್ ಟು 1 ಯೂನಿಟ್ ಆಗುತ್ತೆ. ಸೊ ಈಗ ಕಂಡುಹಿಡಿಬೇಕಾಗಿದ್ದೇನು, 21 ಕ್ಯೂಬ್ ಕಂಡುಹಿಡಿಬೇಕು. ಸೊ 21 ಕ್ಯೂಬ್ ಕಂಡುಹಿಡಿಯೋಕೆ ನಾನು ಒಂದು ಮೆಥಡ್ ಹೇಳಿದ್ದೆ ನಿಮ್ಗೆ. ಸ್ಕ್ವೇರ್ಸು ಮತ್ತು ಕ್ಯೂಬ್ಸ್ ಕಂಡುಹಿಡಿಬೇಕಾದ್ರೆ ಒಂದು ಮೆಥಡ್ ಹೇಳಿದ್ದೆ. ಏನು, ನಂಬರು 1ಇಂದ ಎಂಡ್ ಆಗಿತ್ತಂತಂದ್ರೆ ಅದ್ರ ಕ್ಯೂಬ್ ಹೆಂಗೆ ಕಂಡುಹಿಡಿಬೇಕಂತ ಹೇಳಿದ್ದೆ. ಓಕೆ, ಸೊ 1 ಬರಿತೀವಿ, ಆಮೇಲೆ 2 ಬರಿತೀವಿ, ಆಮೇಲೆ 2 ಸ್ಕ್ವೇರ್ ಬರಿತೀವಿ, ಆಮೇಲೆ 2 ಕ್ಯೂಬ್ ಬರಿತೀವಿ. ಓಕೆ, ನಡಕ್ಕಿದ್ದಿದ್ದು ಏನು ಮಾಡ್ತೀವಿ, ಡಬಲ್ ಮಾಡ್ತೀವಿ. 4 ಎಳೆ 8, 2 ಎಳೆ 4. ಈಗೇನು ಮಾಡಿಸ್ತೀವಿ, ಕೂಡಿಸ್ತೀವಿ. 1 4 5 6, 8 4 12, 8 1 9. ಸೊ ದಿಟ್ ಈಸ್ ಈಕ್ವಲ್ ಟು ಅಮೌಂಟ್. ದಿಸ್ ಈಸ್ ಈಕ್ವಲ್ ಟು ಅಮೌಂಟ್. ನಮಗೆ ಅಮೌಂಟ್ ಕೇಳಿಲ್ಲ ಅವರು, ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳ್ಯಾರ. ಕೇಳಿದ್ದೇನು ಕೇಳ್ಯಾರಿ, ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಕಂಡುಹಿಡಿತೀವಿ, 9,261. 9,261 21 ಕ್ಯೂಬ್ ಅಂದ್ರೆ. ಓಕೆ, ನಂಬರು 1ಇಂದ ಎಂಡ್ ಆಗಿದ್ದು ಹೆಂಗೆ ಕ್ಯೂಬ್ ಕಂಡುಹಿಡಿಬೇಕಂತ ಆಲ್ರೆಡಿ ಹೇಳಿದ್ದೆ ನಾನು. ಮರ್ತೀರಿ ಅಂದ್ಕೊಂಡಿರ್ತೀನಿ, ಮರ್ತಿದ್ರೆ ರಿವಿಷನ್ ಮಾಡ್ಕೊರಿ ಒಂದ್ಸಲಿ. ಓಕೆ, ಸೊ ಈಗ ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಂದ್ರೆ ಏನು, ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಅವಾಗೇನು ಸಿಗ್ತೈತಿ, ಕಂಪೌಂಡ್ ಇಂಟ್ರೆಸ್ಟ್ ಸಿಗ್ತೈತಿ. ಸೊ ಇದು ಎಷ್ಟೈತಿ, 9,261 ಐತಿ. ಪ್ರಿನ್ಸಿಪಲ್ ಎಷ್ಟೈತಿ, 8,000 ಐತಿ. ಓಕೆ, ಸೊ 261 9ರಾಗ 8 ಹೋದ್ರೆ 1,261 ನಮ್ದು ಏನಾಗುತ್ತೆ, ಇಲ್ಲೇ ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಓಕೆ, 1,261 ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, a sum of rupees 40,000 invested for 18 months at 20% per annum on compound interest if the interest is compounded half yearly. Okay, if the interest is half year ಗೆ ಒಮ್ಮೆ ಇಂಟ್ರೆಸ್ಟ್ ಬರ್ತೈತಿ. ಓಕೆ, ಸೊ ಟೋಟಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, ಇಲ್ಲೇ ಕೊಟ್ಟಿಲ್ಲ. ಕರೆಕ್ಟಾ, ರೇಟ್ ಆಫ್ ಇಂಟ್ರೆಸ್ಟು ಎಷ್ಟೈತೆ ಅಂತ ಕೊಟ್ಟಿಲ್ಲ. ಬಟ್ ಮಂತ್ಸ್ ಕೊಟ್ಟಾರ 20% ಅಂತ ಕೊಟ್ಟಾರ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರಿ, 20% ಅಂತ ಕೊಟ್ಟಾರೆ. ಬಟ್ ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತಂದ್ರೆ, ಹಾಫ್ ಇಯರ್ಲಿ ಅಂತಂದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಕ್ವಾರ್ಟರ್ಲಿ ಅಂತ ಕೊಟ್ಟಿದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ 4 ಅಂತ ಮಾಡಬೇಕು. ಓಕೆ, ಸೊ ಅಂದ್ರೆ 10% ಬರ್ತೈತಿ. 10% ಈಸ್ ನಥಿಂಗ್ ಬಟ್ 1/10. ಓಕೆ, ಈಗ 18 ಮಂತ್ಸ್ ಅಂತ ಕೊಟ್ಟಾರೆ. ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರೆ, ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರೆ, 18 ಮಂತ್ಸ್ ಅಂತ ಕೊಟ್ಟಾರೆ. ಓಕೆ, 18 ಮಂತ್ಸ್ ಅಂತ ಕೊಟ್ಟಾರೆ. ಸೊ ಹಾಫ್ ಇಯರ್ದಾಗ ಎಷ್ಟು ಮಂತ್ಸ್ ಇರ್ತಾವೆ, ಹಾಫ್ ಇಯರ್ಲಿದಾಗ ಎಷ್ಟು ಮಂತ್ಸ್ ಇರ್ತಾವೆ, 6 ಮಂತ್ಸಿಗೊಮ್ಮೆ ಕಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಹಾಫ್ ಇಯರ್ಲಿ ಅಂದ್ರೆ 6 ಮಂತ್ಸಿಗೊಮ್ಮೆ ಕಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಸೊ ಡಿವೈಡೆಡ್ ಬೈ 6 ದಟ್ ಈಸ್ ಈಕ್ವಲ್ ಟು 3 ಏನಾಗ್ತಿದ್ದು, ಟೈಮ್ ಬಂತು. ಟೈಮ್ ಎಷ್ಟು ಬಂತು, 3 ಬಂತು. ಓಕೆ, 3 ಟೈಮ್ಸ್ ಮಾಡಬೇಕು. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, 1/10 ಐತಿ. ಅಂದ್ರೆ ಪ್ರಿನ್ಸಿಪಲ್ ಏನಾದರೂ 10 ಇತ್ತಂದ್ರೆ ಅಮೌಂಟು 11 ಆಗುತ್ತೆ. ಸೊ 10 ಇತ್ತಂದ್ರೆ 11 ಆಗುತ್ತೆ, 10 ಇದ್ರೆ 11 ಆಗುತ್ತೆ, 3 ಸಲ. ಓಕೆ, 10 ಕ್ಯೂಬ್ ಈಸ್ 1000. ಓಕೆ, 10 ಕ್ಯೂಬ್ ಈಸ್ 1000.
ಲೆವೆನ್ ಇಂಟು ಲೆವೆನ್ ಇಂಟು ಲೆವೆನ್. ಓಕೆ, ಫಸ್ಟ್ 11 ಇಂಟು 11 ಮಾಡೋಣ, 121 ಬರ್ತೈತಿ. ಆಮೇಲೆ ಇನ್ನೊಮ್ಮೆ 11 ಮಾಡೋಣ. ಓಕೆ, ಇನ್ನೊಮ್ಮೆ 11 ಮಾಡಿದರೆ ಎಷ್ಟು ಬರ್ತೈತಿ ರೀ? ಇನ್ನೊಮ್ಮೆ 11 ಮಾಡಿದ್ರೆ 1, 2 1 ಪ್ಲಸ್ 3, 2 1 ಪ್ಲಸ್ 3, ಆಮೇಲೆ 1. ಓಕೆ, 11 ಕ್ಯೂಬ್ ಅಂದ್ರೆ 1331. ಓಕೆ, ನಮಗೇನು ಕೇಳ್ಯಾರ ಅವರು? ಸಮ್ ಕೊಟ್ಟಾರ, ಅಂದ್ರೆ ಪ್ರಿನ್ಸಿಪಲ್ ಕೊಟ್ಟಾರ. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾರೆ? 40,000 ಅಂತ ಕೊಟ್ಟಾರ. ಓಕೆ, ಅದ್ರ ವ್ಯಾಲ್ಯೂ ಎಷ್ಟು ಕೊಟ್ಟೈತಿ? ಇಲ್ಲಿ 1000 ಬಂದೈತಿ ನಮಗೆ. ಓಕೆ, ನಮ್ಮ ಕಂಡಿಡಕ್ಕೆ ಏನು ಹೇಳ್ಯಾರ ಅವರು? ವಾಟ್ ವಿಲ್ ಬಿ ದಿ ಇಂಟ್ರೆಸ್ಟ್ ಟು ಬಿ ಪೇಯ್ಡ್. ಓಕೆ, ಇಂಟ್ರೆಸ್ಟ್ ಎಷ್ಟು ಕೊಡಬೇಕು? ಇಂಟ್ರೆಸ್ಟ್ ಹೆಂಗೆ ಕಂಡು ಹಿಡಿತೀರಿ? ಇವೆರಡನ್ನೂ ಮೈನಸ್ ಮಾಡ್ತೀರಿ. ಅಮೌಂಟ್ನಾಗ ಪ್ರಿನ್ಸಿಪಲ್ನ ಮೈನಸ್ ಮಾಡ್ತೀರಿ, ಅಂದ್ರೆ 331. ಓಕೆ, 3 0ಗೆ 3 0 ಕ್ಯಾನ್ಸಲು. ಸೊ 40 ಇಂಟು 331 ಅಂತಂದ್ರೆ ಎಷ್ಟು ಬರ್ತೈತಿ? 10. 4 1 4, 4 3 12, 4 3 12 1 13, ಅಂದ್ರೆ 13,240. 13,240 ಏನಾಗುತ್ತೆ ನಮ್ಮದು? ಇಂಟ್ರೆಸ್ಟ್ ಆಗುತ್ತೆ. ಇಂಟ್ರೆಸ್ಟ್ ಟು ಬಿ ಪೇಯ್ಡ್. ಓಕೆ, ನೆಕ್ಸ್ಟ್ ಕ್ವಶನ್. A sum of rupees 10,000 was deposited in a bank for period of 27 months at the rate of 20% per annum. ಓಕೆ, ಪರ್ ಆ್ಯನಮ್ ಅಂದರೆ ಪ್ರತಿ ವರ್ಷಕ್ಕೆ. ಓಕೆ, ಪ್ರತಿ ವರ್ಷಕ್ಕೆ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಏನು ಚೇಂಜ್ ಆಗಿಲ್ಲ. ರೇಟ್ ಆಫ್ ಇಂಟ್ರೆಸ್ಟು ಏನೂ ಚೇಂಜ್ ಆಗಿಲ್ಲ, 20% ಇರ್ತೈತಿ. ಬಟ್ ಪ್ರಿನ್ಸಿಪಲ್ ಅಂಕರು 10,000 ಅಂತ ಕೊಟ್ಟಾರ. ಇಲ್ಲಿ ಪ್ರಿನ್ಸಿಪಲ್ಲು 10,000 ಅಂತ ಕೊಟ್ಟಾರ. ಬಟ್ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರ? ಇಲ್ಲಿ 27 ಮಂತ್ಸ್ ಅಂತ ಕೊಟ್ಟಾರ. ಟೈಮ್ ಎಷ್ಟು ಕೊಟ್ಟಾರ? 27 ಮಂತ್ಸ್ ಅಂತ ಕೊಟ್ಟಾರ. ಸೊ 27 ಮಂತ್ಸ್ದಾಗ 24 ಮಂತ್ಸನ್ನು ತೆಗೀರಿ. 24 ಮಂತ್ಸ್ ಅಂದ್ರೆ 2 ಇಯರ್ಸ್. ಓಕೆ, 24 ಮಂತ್ಸ್ ಅಂದ್ರೆ 2 ಇಯರ್ಸ್. ಓಕೆ, ಸೊ 2 ಇಯರ್ಸ್ ತೆಗೆದ್ರೆ ಇನ್ನೂ ಎಷ್ಟು ಮಂತ್ ಉಳಿತೈತಿ? ಇಲ್ಲಿ 27ರಾಗ 24 ಹೋದ್ರೆ ಇನ್ನೂ 3 ಮಂತ್ಸ್ ಉಳಿತೈತಿ. ಅಂದ್ರೆ ನಮಗೆ ಟೈಮು 27 ಮಂತ್ಸ್ ಈಸ್ ನಥಿಂಗ್ ಬಟ್ 2 years and 3 months. 2 years and 3 months. ಓಕೆ, 27 ಮಂತ್ಸ್ ಅಂದ್ರೆ 2 ವರ್ಷ ಮತ್ತು ಪ್ಲಸ್ಸು 3 ಮಂತ್ಸ್. ಈ 3 ಮಂತ್ಸಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ. ಈ 2 ಇಯರ್ಸಿಗೆ ಸೇಮ್ ಇರ್ತೈತಿ. ಯಾಕಂದ್ರೆ ಆ್ಯನ್ಯುವಲಿ ಅಂತ ಕೊಟ್ಟಾರ ಅವರು. ಕರೆಕ್ಟಾ? ಕಂಪೌಂಡೆಡ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಅಂತ ಕೊಟ್ಟಾರ. ಸೊ ಇದಕ್ಕೆ 20% ಇರ್ತೈತಿ. ಇದಕ್ಕೇನಿರ್ತೈತಿ ರೀ? 20% ಇರ್ತೈತಿ. ಬಟ್ ಇಲ್ಲೇನಾಗುತ್ತಪ್ಪ ಅಂದ್ರೆ 3 ಮಂತ್ಸ್. 3 ಮಂತ್ಸ್ ಈಸ್ ನಥಿಂಗ್ ಬಟ್ ಕ್ವಾರ್ಟರ್ಲಿ. 3 ಮಂತ್ಸ್ ಈಸ್ ನಥಿಂಗ್ ಬಟ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂದ್ರೆ ಏನು ಮಾಡಬೇಕು? ಡಿವೈಡೆಡ್ ಬೈ 4 ಮಾಡಬೇಕು. ಅಂದ್ರೆ ಎಷ್ಟು ಬರ್ತೈತಿ ರೀ? 5% ಬರ್ತೈತಿ. ಸೊ ಫಸ್ಟ್ ಇಯರ್ ಸೇಮ್ ಇರ್ತೈತಿ, ಸೆಕೆಂಡ್ ಇಯರ್ ಸೇಮ್ ಇರ್ತೈತಿ. ಬಟ್ ಥರ್ಡದ್ದು ಏನಾಗುತ್ತಪ್ಪ ಅಂತಂದ್ರೆ 5% ಆಗುತ್ತೆ. ಇಲ್ಲೇ 20% ಇರ್ತೈತಿ, ಇಲ್ಲೂ 20% ಇರ್ತೈತಿ. ಇಲ್ಲಿ ಏನಾಗುತ್ತೆ? 5% ಆಗುತ್ತೆ. ಇದಕ್ಕಂದ್ರೆ ಇದು 1 ವರ್ಷ ಕಂಪ್ಲೀಟ್ ಐತಿ, ಇದು 1 ವರ್ಷ ಕಂಪ್ಲೀಟ್ ಐತಿ. ಬಟ್ ಇಲ್ಲಿ ಏನೈತಿ? ಬರೀ 3 ಮಂತ್ಸ್ ಐತಿ. ಓಕೆ, ಇಲ್ಲೇ ಬರೀ 3 ಮಂತ್ಸ್ ಐತಿ. ಅದಕ್ಕೆ 20%, 20%, 5%. ಸರಿನಾ? ಸೇಮ್ ಮೆಥಡ್ ಮಾಡೋಣ. ಪ್ರಿನ್ಸಿಪಲ್ ಅಮೌಂಟ್ ಫಸ್ಟ್ ಇಯರ್ಗೆ 20% ಇರ್ತೈತಿ, ಸೆಕೆಂಡ್ ಇಯರ್ಗೆ 20% ಇರ್ತೈತಿ. ಬಟ್ ಥರ್ಡ್ ಇಯರ್ ಬಂದಾಗ ಏನಾಗುತ್ತೆ? 5% ಆಗುತ್ತೆ. 20% ಅಂದರೆ ಎಷ್ಟು ರೀ? 20% ಈಸ್ ನಥಿಂಗ್ ಬಟ್ 1/5. 20% ಈಸ್ ನಥಿಂಗ್ ಬಟ್ 1/5 ಅಂದರೆ 5 ಇದ್ರೆ ಇಲ್ಲಿ ಏನಾಗುತ್ತೆ? 6 ಆಗುತ್ತೆ. ಇಲ್ಲಿ 5 ಇದ್ರೆ ಏನಾಗುತ್ತೆ? ಇಲ್ಲೇ 6 ಆಗುತ್ತೆ. ಬಟ್ 25% ವ್ಯಾಲ್ಯೂ ಎಷ್ಟಾಗುತ್ತೆ? 1/20 ಆಗುತ್ತೆ. 5% ಅಂದರೆ ಎಷ್ಟು ರೀ? 1/20 ಅಂದರೆ 20 ಇತ್ತಂದ್ರೆ ಇಲ್ಲಿ ಎಷ್ಟಾಗುತ್ತೆ ರೀ? 21 ಆಗುತ್ತೆ. 20 ಇದ್ದರೆ 21 ಆಗುತ್ತೆ. ಏನರ ಕ್ಯಾನ್ಸಲ್ ಆಗಿತ್ತಂದ್ರೆ ಕ್ಯಾನ್ಸಲ್ ಮಾಡ್ಕೋಬೋದು ನಾವು. 2ರಲ್ಲಿ ಕ್ಯಾನ್ಸಲ್ ಆಗುತ್ತೆ. 2 10 20, 2 3 6. ಕರೆಕ್ಟಾ? ಸೊ 5 5 25, 25 ಇಂಟು 10 ಅಂದರೆ 250 ಬರ್ತೈತಿ ಇದು. ಓಕೆ, ನೆಕ್ಸ್ಟು 6 3 18, 18 1 18, ಕೈಲ 1, 18 36.
ಸೊ ಏನು ಹೇಳ್ತಾ ಇದ್ವಿ, ಸೊ ಎರಡರಲ್ಲೇ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎರಡರಲ್ಲೇ ಕ್ಯಾನ್ಸಲ್ ಮಾಡಿದ್ವಿ, ಇಲ್ಲಿ 10 ಇಲ್ಲಿ 3 ಓಕೆ. ನೆಕ್ಸ್ಟ್ 6 3 18, 18 1 18 ಒಂದು ಕೈಲ 18 36, 36 ಪ್ಲಸ್ 1 37, ಅಂದ್ರೆ ಪ್ರಿನ್ಸಿಪಲ್ 250 ಬಂತು, ಅಮೌಂಟು 378 ಬಂತು. ವಾಟ್ ವಿಲ್ ಬಿ ದಿ ಟೋಟಲ್ ಅಮೌಂಟ್ ರಿಸೀವ್ಡ್ ಅಂತ ಹೇಳ್ಯಾರ ಅವ್ರು. ಸೊ ನಮಗೆ ಕೊಟ್ಟಿರೋದು ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟಾರ ಅವ್ರು. ಓಕೆ, ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟಾರೆ. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ, 10,000 ಅಂತ ಕೊಟ್ಟಾರೆ. ಪ್ರಿನ್ಸಿಪಲ್ ವ್ಯಾಲ್ಯೂ 10,000 ಅಂತ ಕೊಟ್ಟಾರೆ. ಸೊ ನಮಗೆ ಬಂದಿರೋದು ಎಷ್ಟು ಬಂದೈತಿ, ಇಲ್ಲಿ ವ್ಯಾಲ್ಯೂ 250 ಅಂತ ಬಂದೈತಿ, 250 ಅಂತ ಬಂದೈತಿ. ನಾವು ಕಂಡುಹಿಡಿಬೇಕಾಗಿದ್ದೇನಿಲ್ಲ, ವಾಟ್ ವಿಲ್ ಬಿ ದಿ ಟೋಟಲ್ ಅಮೌಂಟ್ ರಿಸೀವ್ಡ್, ಅಂದ್ರೆ ಅಮೌಂಟ್ ಕಂಡುಹಿಡಿಬೇಕು. 378 ವ್ಯಾಲ್ಯೂ ಕಂಡುಹಿಡಿಬೇಕು, 378 ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ 1010 ಕ್ಯಾನ್ಸಲು, 25 1 25, 25 4 100, 1010. ಸೊ ದಟ್ ಈಸ್ ಈಕ್ವಲ್ ಟು 1010 ಇಡ್ತೀವಿ, 4 5 20, 2 ಕೈಲ 4 7 28, 28 ಪ್ಲಸ್ 2 30, 3 ಕೈಲ 4 3 12, 12 ಪ್ಲಸ್ 3 15, ಅಂದ್ರೆ 15,000 ಏನಪ್ಪ ಅಂದ್ರೆ ಟೋಟಲ್ ಅಮೌಂಟ್ ಆಗುತ್ತೆ ಅಥವಾ ಅಮೌಂಟ್ ಆಗುತ್ತೆ. ಓಕೆ, ಟೋಟಲ್ ಅಮೌಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ವಾಟ್ ವಿಲ್ ಬಿ ದಿ ಟೋಟಲ್ ಅಮೌಂಟ್ ರಿಸೀವ್ಡ್ ಫಾರ್ ದಿ ಸಮ್ ಆಫ್ ₹20,000 ಫಾರ್ ದಿ ಪೀರಿಯಡ್ ಆಫ್ 30 months ಎಟ್ ದಿ ರೇಟ್ ಆಫ್ 8% per annum compounded interest. ಓಕೆ, ಸೊ ಫಸ್ಟ್ ಪ್ರಿನ್ಸಿಪಲ್ ಕೊಟ್ಟಾರ. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾರಿ, 20,000 ಅಂತ ಕೊಟ್ಟಾರ, 20,000 ಅಂತ ಕೊಟ್ಟಾರ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರ, 8% ಅಂತ ಕೊಟ್ಟಾರ. ಓಕೆ, ಪರ್ ಆ್ಯನಮ್, ಪ್ರತಿ ವರ್ಷ. ಓಕೆ, ಬಟ್ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರ, ಇಲ್ಲಿ 30 months ಅಂತ ಕೊಟ್ಟಾರ. ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರಿ, 30 months. 30 months ಅಂತಂದ್ರೆ 24 months ಅಂದ್ರೆ 2 years. 24 months ಪ್ಲಸ್ 24 months ಪ್ಲಸ್ 6 months. 24 months ಪ್ಲಸ್ 6 months. 24 months ಅಂತಂದ್ರೆ ಏನು ರೀ ಇದು, 24 months ಅಂತಂದ್ರೆ 2 years ಇದು. ಓಕೆ, 2 years. 24 months ಅಂದರೆ 2 years. ಸೊ 2 years ಪ್ಲಸ್ 6 months ಅಂತಂದ್ರೆ ಏನಾಗುತ್ತೆ, ನಮ್ಗೆ 30 months ಆಗುತ್ತೆ. ಸೊ ಏನಂದ್ರೆ ಅವರು ಕಂಪೌಂಡ್ ಇಂಟ್ರೆಸ್ಟು ಪರ್ ಆ್ಯನಮ್ ಆಗುತ್ತೆ, ಪ್ರತಿ ವರ್ಷ. ಸೊ ಪ್ರತಿ ವರ್ಷ ಅಂತಂದ್ರೆ ಇಲ್ಲಂಕರು 8% ಇದ್ದೇ ಇರ್ತೈತಿ, ಇಲ್ಲಂಕರು 8% ಇದ್ದೇ ಇರ್ತೈತಿ. ಬಟ್ ಇದು 6 monthsಗೆ ಏನಾಗುತ್ತೆ ಅಂತಂದ್ರೆ ಹಾಫ್ ಇಯರ್ಲಿ ಆಗುತ್ತೆ. 6 months ಅಂದ್ರೇನು, ಹಾಫ್ ಇಯರ್ಲಿ. ಸೊ ಹಾಫ್ ಇಯರ್ಲಿ ಅಂತಂದ್ರೇನು, 8% ಡಿವೈಡೆಡ್ ಬೈ 2. 8% ಡಿವೈಡೆಡ್ ಬೈ 2 ಅಂತಂದ್ರೆ 4% ಆಗುತ್ತೆ. ಸೊ 4% ಆಗುತ್ತೆ. ಸೊ 2 years ಅಂತಂದ್ರೆ ಫಸ್ಟ್ ಇಯರು ಆ್ಯಂಡ್ ಸೆಕೆಂಡ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್. ಸೊ ಫಸ್ಟ್ ಇಯರ್ಗೆ ಏನಿರ್ತೈತಿ, 8% ಇರ್ತೈತಿ. ಸೆಕೆಂಡ್ ಇಯರ್ಗೆ ಏನಿರ್ತೈತಿ, 8% ಇರ್ತೈತಿ. ಮ್ಯಾಗ ಇನ್ನೂ 6 months ಉಳಿತೈತಿ. ಆ 6 monthsಗೆ ಎಷ್ಟು ಪರ್ಸೆಂಟೇಜ್ ಇರ್ತೈತಿ, 4% ಇರ್ತೈತಿ. ಓಕೆ, ಅದು ಉಳಿದಿದ್ದು 6 monthsಗೆ 4% ಬಡ್ಡಿ ಆಗುತ್ತೆ. ಓಕೆ, 8% ಅಂದರೆ ಎಷ್ಟು ರೀ, 8% ಈಸ್ ನಥಿಂಗ್ ಬಟ್, ಸೊ 4% ಅಂದರೆ ಎಷ್ಟು, 4% ಅಂದರೆ 1/25. 4% ಅಂದರೆ 1/25. 8% ಅಂತಂದ್ರೇನು, ಎರಡು ಕಡೆ ಇಂಟು 2 ಮಾಡಬೇಕು. 2 ಡಿವೈಡ್ ಬೈ 25 ಆಗುತ್ತೆ. ಓಕೆ, ಅಂದರೆ ಇಲ್ಲಿ 25 ಇತ್ತಂದ್ರೆ 25 ಪ್ಲಸ್ 2 27 ಆಗುತ್ತೆ. ಇಲ್ಲಿ 25 ಇತ್ತಂದ್ರೆ 25 ಪ್ಲಸ್ 2 27 ಆಗುತ್ತೆ. 4% ಈಸ್ ನಥಿಂಗ್ ಬಟ್ 1/25, ಅಂದರೆ 25 ಇದ್ದಿದ್ದು 26 ಆಗುತ್ತೆ. 25 ಇದ್ದಿದ್ದು 26 ಆಗುತ್ತೆ. ಉಳಿದಿದ್ದೆಲ್ಲ ಮೆಥಡ್ ಸೇಮ್ ಇರ್ತೈತಿ, ಸಾಲ್ವ್ ಮಾಡಿರಿ. ಓಕೆ, ಸೊ ಏನು ಸಾಲ್ವ್ ಮಾಡ್ತೀರಿ, 25 25 625, 25 ಕ್ಯೂಬ್ ಕಂಡು ಹಿಡಿಬೇಕು ನಾವು. ಓಕೆ, 625. ಸೊ ಕ್ಯಾಲ್ಕುಲೇಷನ್ ಮಾಡಿರಿ, ಇಲ್ಲಿ ಎಷ್ಟು ಬರ್ತೈತಿ ನೋಡಿರಿ. ಆಮೇಲೆ ಹೆಂಗೆ ಮಾಡ್ಬೇಕಂತಂದ್ರೆ ಇದನ್ನು ಪ್ರಿನ್ಸಿಪಲ್ಲು 20,000 ಐತಿ. ಓಕೆ, ಸೊ 20,000 ವಾಟ್ ವಿಲ್ ಬಿ ದಿ ಟೋಟಲ್ ಅಮೌಂಟ್ ಕೇಳ್ಯಾರ. ಓಕೆ, ಅಂದ್ರೆ ಏನು ಕಂಡು ಹಿಡಿಬೇಕು, 27 ಇಂಟು 27 ಇಂಟು 26 ಡಿವೈಡೆಡ್ ಬೈ 25 ಇಂಟು 25 ಇಂಟು 25. ಇದ್ರ ವ್ಯಾಲ್ಯೂ ಕಂಡುಹಿಡೀರಿ, ಅದನ್ನು ನಮಗೇನು ಬರ್ತೈತಿ, ಅಮೌಂಟ್ ಬರ್ತೈತಿ. ಓಕೆ, ಸೊ 25 1 25, 25 8 200. ಓಕೆ, 5 5 25, 5 1 5, 5 6 30. ಓಕೆ, 5 1 5, 5 3 15, 5 2 10. ಅಂದ್ರೆ 32 ಇಂಟು 27 ಇಂಟು 27 ಇಂಟು 26 ಡಿವೈಡೆಡ್ ಬೈ 25 ಮಾಡಿರಿ. ಏನು ಆನ್ಸರ್ ಬರ್ತೈತೆ ನೋಡಿರಿ, ಅದ ಆನ್ಸರ್. ಓಕೆ, ಕ್ಯಾಲ್ಕುಲೇಷನ್ ನೀವು ಮಾಡ್ಕೊರಿ.
ನೆಕ್ಸ್ಟ್ ಕ್ವಶನ್, if the amount is 2.25 times the sum after 2 years at compound interest, okay, the rate of interest per amount is, ಇಲ್ಲೇ ನಮಗೆ ಫಾರ್ಮುಲಾ ಬೇಕಾಗುತ್ತೆ. ಓಕೆ, ಫಾರ್ಮುಲಾ ಟೈಮ್ಸ್ ಅಂತ ಕೊಟ್ಟಾರೆ. ಇಲ್ಲಿ ಏನೋ ನಮಗೆ ಇನ್ಫಾರ್ಮೇಷನ್ ಜಾಸ್ತಿ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ಫಾರ್ಮೇಷನ್ ಪ್ರಿನ್ಸಿಪಲ್ ಕೊಟ್ಟಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಏನೇನೂ ಕೊಟ್ಟಿಲ್ಲ. ಬರೀ 2.25 ಟೈಮ್ಸ್ ಅಂತ ಒಂದು ಕೊಟ್ಟಾರ. ಅದು ಬಿಟ್ಟರೆ 2 ಇಯರ್ಸ್ ಟೈಮ್ ಒಂದೇ ಕೊಟ್ಟಿದ್ದು ನಮಗೆ. ರಿಯಲ್ ಅಂತ ಕೊಟ್ಟಿದ್ದು ವ್ಯಾಲ್ಯೂ ಏನಪ್ಪ ಅಂದ್ರೆ ಟೈಮ್ ಒಂದೇ ಕೊಟ್ಟಾರೆ. ಟೈಮ್ ಬಿಟ್ಟು ನಮ್ಗೆ ಏನೂ ಗೊತ್ತಿಲ್ಲ. ಕರೆಕ್ಟಾ? ಟೈಮ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನೈತ್ರಿ, ಇಫ್ ದಿ ಅಮೌಂಟ್ ಈಸ್, ಅಮೌಂಟ್ ಅಂತಂದ್ರೆ ಎ, ಈಸ್ ಅಂತಂದ್ರೆ ಈಕ್ವಲ್ ಟು, ಈಸ್ ಅಂದರೆ ಈಕ್ವಲ್ ಟು 2.25 ಟೈಮ್ಸ್ ಅಂದ್ರೆ ಮಲ್ಟಿಪ್ಲಿಕೇಶನ್, ದ ಸಮ್ ಅಂತಂದ್ರೆ ಪ್ರಿನ್ಸಿಪಲ್. ಓಕೆ, ಸೊ ಅಮೌಂಟ್ ಈಸ್ ಈಕ್ವಲ್ ಟು 2.25 ಟೈಮ್ಸ್ ದಿ ಪ್ರಿನ್ಸಿಪಲ್. ಓಕೆ, ಒಂದು. ಆಮೇಲೆ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರೆ, 2 ಇಯರ್ಸ್ ಅಂತ ಕೊಟ್ಟಾರೆ. ಟೈಮ್ ಪೀರಿಯಡ್ 2 ಇಯರ್ಸ್ ಅಂತ ಕೊಟ್ಟಾರೆ. ಸೊ ಅಮೌಂಟದ ಫಾರ್ಮುಲಾ ಗೊತ್ತೈತೆ ನಮ್ಗೆ. ಅಮೌಂಟ್ ಫಾರ್ಮುಲಾ ಏನೈತಿ, ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ವಿತಿನ್ ಬ್ರಾಕೆಟ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಇಂಟು ಇದು ಹೋಲ್ ಟು ದಿ ಪವರ್ ಟಿ ಅಂತ ಐತಿ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ರಿ ಎಲ್ಲ. ಓಕೆ, ಇದನ್ನು ಪಿ ಅಂತ ಹಚ್ತೀನಿ. ಈಗ ಅಮೌಂಟ್ ಅಂತಂದರೆ ಎಷ್ಟು, 2.25 ಪಿ. ಅಮೌಂಟ್ ಅಂದರೆ ಎಷ್ಟು ರೀ, 2.25 ಪಿ. ದಟ್ ಈಸ್ ಈಕ್ವಲ್ ಟು ಪಿನ ಪಿ ಹಂಗೆ ಹೇಳ್ರಿ. ಓಕೆ, 1 ಪ್ಲಸ್ ನಾವು ಕಂಡುಹಿಡಿಬೇಕಾಗಿದ್ದೆ ಏನಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್. ಸೊ ಆರ್ ಡಿವೈಡೆಡ್ ಬೈ 100. ಟೈಮ್ ಎಷ್ಟು ಕೊಟ್ಟಾರ್ರಿ, 2 ಇಯರ್ಸ್ ಅಂತ ಕೊಟ್ಟಾರೆ. ಓಕೆ, ಸೊ ಪಿ ಕ್ಯಾನ್ಸಲ್ ಆಯ್ತು. ಇಲ್ಲಿ ಪಿ ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ, ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡು ಸ್ಕ್ವೇರ್ ಇದ್ದಿದ್ದು ಸ್ಕ್ವೇರ್ ರೂಟ್ ಆಗುತ್ತೆ. 2.25 ದಟ್ ಈಸ್ ಈಕ್ವಲ್ ಟು, ಇದು ಎಲ್ ಸಿ ಎಮ್ಮು 100 ತೊಗೊರಿ. 100 ತೊಗೊಂಡ್ರೆ 100 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಆಗುತ್ತೆ. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 2.25. ಓಕೆ, ಸ್ಕ್ವೇರ್ ರೂಟ್ ಆಫ್ 225 ಎಷ್ಟು, 15. 225ರ ಸ್ಕ್ವೇರ್ ರೂಟ್ ಎಷ್ಟು, 15. ಬಟ್ ಇಲ್ಲಿ 2 ಪಾಯಿಂಟ್ ಆಗಿನ ಪಾಯಿಂಟ್ ಐತಿ, ಬಟ್ ಇಲ್ಲೇ 1 ಪಾಯಿಂಟ್ ಆಗಿನ ಪಾಯಿಂಟ್ ಕೊಡಬೇಕು. ಇದನ್ನು ಆಲ್ರೆಡಿ ಹೇಳೈತಿ. ಓಕೆ, ಇದನ್ನು ಆಲ್ರೆಡಿ ಹೇಳೈತಿ. ದಟ್ ಈಸ್ ಈಕ್ವಲ್ ಟು 100 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಈಗ ಡೆನಾಮಿನೇಟರ್ದಾಗ ಡಿವೈಡೆಡ್ ಬೈ 100 ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಕರೆಕ್ಟಾ? ಸೊ ಮಲ್ಟಿಪ್ಲಿಕೇಶನ್ ಆಗುತ್ತೆ. 1.5 ಇಂಟು 100 ದಟ್ ಈಸ್ ಈಕ್ವಲ್ ಟು ಆರ್ ಪ್ಲಸ್ 100. ಓಕೆ, ನೆಕ್ಸ್ಟ್ ಬರೀ ಕ್ಯಾಲ್ಕುಲೇಷನ್ ಇರೋದು. ಸೊ 1.5 ಇಂಟು 100 ಅಂತಂದ್ರೆ 150 ಬರ್ತೈತಿ. ದಟ್ ಈಸ್ ಈಕ್ವಲ್ ಟು ಆರ್ ಪ್ಲಸ್ 100. ಸೊ 100 ಈ ಕಡೆ ತೊಗೊಂಬಂದ್ರೆ ಮೈನಸ್ ಆಗುತ್ತೆ. ಸೊ ಆರ್ ಈಸ್ ಈಕ್ವಲ್ ಟು 50%. ಆರ್ ಈಸ್ ಈಕ್ವಲ್ ಟು 50%. ಸೊ ಜಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿಂದ ನಮಗೆ ಬರೀ ಕ್ಯಾಲ್ಕುಲೇಷನ್ ಐತಿ. ಕ್ಯಾಲ್ಕುಲೇಷನ್ ಸ್ಟ್ರಾಂಗ್ ಇರಬೇಕು. ಕ್ಯಾಲ್ಕುಲೇಷನ್ ಸ್ಟ್ರಾಂಗ್ ಇದ್ದರೆ ಇದು ಪ್ರಾಬ್ಲಮ್ ಏನೂ ಇಲ್ಲ ಇದ್ರೊಳಗೆ. ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಆ ಟೋಟಲ್ ಕಂಪೌಂಡ್ ಇಂಟ್ರೆಸ್ಟ್, ಒಂದು ನಿಮಿಷ. ಓಕೆ, a total compound interest on a certain sum compounded annually for 2 years is rupees 684 and for 3 years is rupees 1084. Find the rate of interest. ಸೊ ಈ ಥರನೂ ಕ್ವಶನ್ ಬರ್ತಾವೆ. ಓಕೆ, ಕ್ವಶನ್ ಬಂದರೆ ಇದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಅನ್ಕೋರಿ. ಅಂದರೆ ನೀವು ಅಂದ್ಕೊಂಡ್ರೆ ಡಿಫಿಕಲ್ಟು, ತಿಳ್ಕೊಂಡ್ರೆ ಈಸಿ. ಓಕೆ, ಡಿಫಿಕಲ್ಟ್ ಅಂತ ಯಾವುದೂ ಇರೋಂಗಿಲ್ಲ. ನೀವು ಹೆಂಗೆ ಅರ್ಥ ಮಾಡ್ಕೊತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಫಸ್ಟ್ 2 ಇಯರ್ಸಿಗೆ ಎಷ್ಟಾಗುತ್ತಪ್ಪ ಅಂತಂದ್ರೆ, ಫಸ್ಟ್ 2 ಇಯರ್ಸಿಗೆ 684 ಏನಾಗುತ್ತೆ, ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಓಕೆ, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ 2 ಇಯರ್ಸ್ ಈಸ್ 684. ಅದ 3 ವರ್ಷಕ್ಕೆ ಎಷ್ಟಾಗತ್ತೆ ರೀ, 3 ವರ್ಷಕ್ಕೆ ಅಂದ್ರೆ ಫಸ್ಟು 2 ಇಯರ್ಸ್ ಅಂದ್ರೆ ಏನು ಗೊತ್ತಾ, 1ನೇದ್ದು ಮತ್ತು 2ನೇ ವರ್ಷದ ಸೇರಿದು ಫಾರ್ 2 ಇಯರ್ಸ್ ಅಂತ ಹೇಳ್ಯಾರ. ಸೆಕೆಂಡ್ ಇಯರ್ ಅಂದಿಲ್ಲ. ಸೆಕೆಂಡ್ ಇಯರ್ ಅಂದರೆ ಬೇರೆ, ಫಾರ್ 2 ಇಯರ್ಸ್ ಅಂದರೆ ಬೇರೆ. ಫಾರ್ 2 ಇಯರ್ಸ್ ಅಂತಂದ್ರೆ 1ನೇ ವರ್ಷ ಮತ್ತು 2ನೇ ವರ್ಷದ್ದು ಸೇರಿ ಅಂತಂದಂಗೆ. ಸೆಕೆಂಡ್ ಇಯರ್ ಅಂದ್ರೆ ಬರೀ 2ನೇ ವರ್ಷಕ್ಕೆ ಮಾತ್ರ ಇಷ್ಟಾಗೈತಿ ಅಂದಂಗೆ. ಸೇಮ್ 3 ಇಯರ್ಸ್ ಅಂತಂದ್ರೇನು, ಇದರ 1ನೇ ವರ್ಷದ್ದು 2ನೇ ವರ್ಷದ್ದು 3ನೇ ವರ್ಷದ್ದು ಸೇರಿ ಇರ್ತೈತಿ ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಸೆಕೆಂಡ್ ಇಯರ್ 2 ಇಯರ್ಸ್ ಡಿಫ್ರೆನ್ಸ್ ಐತಿ. ಡಿಫ್ರೆನ್ಸನ್ನು ತಿಳ್ಕೊರಿ. ಓಕೆ, ಇಲ್ಲಿ 3 ವರ್ಷಕ್ಕೆ ಸೇರಿ ಎಷ್ಟಾಗುತ್ತೆ ಅಂದ್ರೆ 1ನೇ ವರ್ಷ 2ನೇ ವರ್ಷ 3ನೇ ವರ್ಷ 3 ವರ್ಷದ ಸೇರಿ 1084 ಆಗುತ್ತೆ.
ಓಕೆ 1084 ಆಗುತ್ತೆ. ಈಗ ಟೋಟಲ್ 3 ವರ್ಷ ಇದ್ರಾಗ ಏನೈತಿ 1ನೇ ವರ್ಷದ್ದೈತಿ, 2ನೇ ವರ್ಷದ್ದೈತಿ, 3ನೇ ವರ್ಷದ್ದೈತಿ. ಇಲ್ಲೇನೈತಿ 1ನೇ ವರ್ಷದ್ದೈತಿ, 2ನೇ ವರ್ಷದ್ದೈತಿ. ಈಗ ಇದ್ರಾಗ ಇದನ್ನು ಮೈನಸ್ ಮಾಡಿದ್ರೆ ಏನು ಸಿಗ್ತೈತೆ ನಮ್ಗೆ? 1ನೇ ವರ್ಷದ್ದು 2ನೇ ವರ್ಷದ್ದು ಕ್ಯಾನ್ಸಲ್ ಆಗ್ತಾವೆ, 1ನೇ ವರ್ಷದ್ದು 2ನೇ ವರ್ಷದ್ದು ಕ್ಯಾನ್ಸಲ್ ಆಗ್ತಾವೆ. ಉಳಿತೈತಿ ಏನು? 3ನೇ ವರ್ಷದ್ದು ಉಳಿತೈತಿ. ಕರೆಕ್ಟಾ? 3ನೇ ವರ್ಷದ್ದು ಉಳಿತೈತಿ. ಸೊ ಅದ್ರ ಸಂಬಂಧ ಏನು ಮಾಡೋಣ? ಇಕ್ವೇಷನ್ ಅಂತ ಹಾಕೋರಿ ಬೇಕಂದ್ರೆ ಇಕ್ವೇಷನ್ 1, ಇಕ್ವೇಷನ್ 2. ಸೊ ಇಕ್ವೇಷನ್ 2 ಒಳಗೆ ಇಕ್ವೇಷನ್ 1 ಕಳೆದ್ರೆ ಏನು ಸಿಗ್ತೈತಿ ನಮ್ಗೆ? 3rd ಇಯರ್, 3 ಇಯರ್ಸ್ ಅಲ್ಲ, 3rd ಇಯರ್ ಇಂಟ್ರೆಸ್ಟ್ ಎಷ್ಟು ಅಂತ ಸಿಗ್ತೈತಿ. 3ನೇ ವರ್ಷದ ಇಂಟ್ರೆಸ್ಟ್ ಎಷ್ಟು ಅಂತ ಸಿಗ್ತೈತಿ. ಸೊ 84 ಹೋದ್ರೆ 0, 10 6 ಹೋದ್ರೆ 4, 400 ಸಿಕ್ತು ನಮಗೆ 3ನೇ ವರ್ಷದ್ದು. ಓಕೆ, ಇದು 2 ವರ್ಷದ್ದು, ಇದು ಬರೀ 3ನೇ ವರ್ಷದ್ದು. 2 ವರ್ಷದ್ದು ಅಂತಂದ್ರೆ ಏನು ರೀ? ಇದು ಫಸ್ಟ್ ಪ್ಲಸ್ ಸೆಕೆಂಡ್ ಇಯರ್ ಸೇರಿ 684 ಐತಿ. ಸೊ ರೇಷಿಯೋ ಎಷ್ಟು ಬರ್ತೈತೆ ನೋಡೋಣ ರೀ? 2 ಇಯರ್ಸದ್ದು, ಅಂದ್ರೆ 2 ಇಯರ್ಸದ್ದು ಇದೆಲ್ಲ ತೀಯನ. ಓಕೆ, ಸೊ ಫಸ್ಟ್ ಇಯರ್ದು ಪ್ಲಸ್ ಸೆಕೆಂಡ್ ಇಯರ್ದು ಸೇರಿ ಇಂಟ್ರೆಸ್ಟ್ ಎಷ್ಟೈತಿ? 684 ಆಗುತ್ತೆ. ಬರೀ 3ನೇ ವರ್ಷದ್ದು 3rd ಇಯರ್ದು ಎಷ್ಟು ಬಂದೈತಿ? 400 ಬಂದೈತಿ. ಸೊ ಇಲ್ಲಿ ಏನಾದರೂ ಕ್ಯಾನ್ಸಲ್ ಆಗ್ತಾವೆ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊರಿ. 4ರಲ್ಲೇ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? 400 4ರಲ್ಲೇ 4 1 4, 2 0 0, 4 1 4, 4 7 28, 4 1 4. ಓಕೆ, ಸೊ ಇಲ್ಲಿ 171 ಬಂತು, ಇಲ್ಲೇ 100 ಬಂತು. ಫಸ್ಟ್ ಇಯರ್ದು ಮತ್ತು ಸೆಕೆಂಡ್ ಇಯರ್ದು ಸೇರಿ ಎಷ್ಟು ಬಂದೈತಿ? 171 ಬಂದೈತಿ. 3ನೇ ವರ್ಷದ್ದು ಎಷ್ಟು ಬಂದೈತಿ? 100 ಬಂದೈತಿ. ಸೊ ಈ ಥರ ಬಂದಾಗ ಹೆಂಗೆ ಕ್ವಶನ್ಸ್ ಮಾಡಬೇಕಪ್ಪ ಅಂತಂದ್ರೆ, ಯಾವಾಗಲೂ ಸಕ್ಸಸ್ ನೋಡ್ರಿ. ಈಗ 10% ಅಂತಂದ್ರೆ ಏನು ಮಾಡ್ತಿದ್ವಿ ನಾವು? 1/10 ಅಂತ ತೊಗೊತಿದ್ವಿ. ಕರೆಕ್ಟಾ? 1/10 ಅಂತ ತೊಗೊತಿದ್ವಿ. ಸೊ 2 ಕಾನ್ಸಿಕ್ಯೂಟಿವ್ ಅಂತಂದ್ರೆ ಸಮ್, ಈ ಪ್ರಿನ್ಸಿಪಲ್ಲು ಅಮೌಂಟು 1/10 ಅಂದರೆ ಹೆಂಗೆ ಮಾಡ್ತಿದ್ವಿ? 10 11 ತೊಗೊತಿದ್ವಿ. ಕರೆಕ್ಟಾ? 10 11 ತೊಗೊತಿದ್ವಿ. ಈಗ ಅದು 5% ಅಂತ ಇತ್ತು ಅಂದ್ಕೋರಿ, 1/20 ಅದು. ಸೊ 20 21 ತೊಗೊತಿದ್ವಿ. ಅಂದ್ರೆ 10 11 20 21 6 7 5 6 4 5 ಹಿಂಗೆ ಯಾವಾಗಲೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಬರ್ತಾವೆ. ಕರೆಕ್ಟಾ? ಯಾವಾಗಲೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಬರ್ತಾವೆ. ಸೊ ರೇಟ್ ಆಫ್ ಇಂಟ್ರೆಸ್ಟನ್ನು ಅದೇ ಮೆಥಡ್ನಾಗ ಟ್ರೈ ಮಾಡೋಣ, ಅದೇ ಮೆಥಡ್ನಾಗ ಚೆಕ್ ಮಾಡೋಣ. ಓಕೆ, ಸೊ ಇಲ್ಲ 100 ಅಂದ್ರೆ ಏನು ರೀ? 100 ಅಂದರೆ 10 ಸ್ಕ್ವೇರ್ ಅಥವಾ 10 ಸ್ಕ್ವೇರ್ ಅನ್ರಿ 10 × 10, 10 × 10 ಅಂದ್ರೆ 100. ಕರೆಕ್ಟಾ? 10 × 10 100 ಅಂತಂದ್ರೆ ಇಲ್ಲಿ 10 ಬಂದೈತಂದ್ರೆ ಇಲ್ಲಿ ಹಿಂದೆ ಯಾವುದು ಬರ್ಬೇಕು? ನಂಬರು 9 ಬರಬೇಕು. ಇಲ್ಲಿ 10 ಬಂದೈತೆ ಅಂತಂದ್ರೆ 10% ಅಂದ್ರೆ ಏನು ರೀ? 10% ಈಸ್ ನಥಿಂಗ್ ಬಟ್ 10 11, 10 11. ಕರೆಕ್ಟಾ? ಸೊ ಇಲ್ಲಿ 11 ಬಂದಿತ್ತಂದ್ರೆ ಇಲ್ಲಿ 10 ಬರಬೇಕು. ಇಲ್ಲೇ 11 ಬಂದಿತ್ತಂದ್ರೆ ಇಲ್ಲಿ 10 ಬರಬೇಕು. ಅದೇ ರೀತಿ 5% ಅಂದ್ರೆ ಏನು? 1/20 ಅಂದರೆ ಇಲ್ಲಿ 20 21 ಅಂದರೆ ಇಲ್ಲಿ 21 ಬಂದಿತ್ತಂದ್ರೆ ಇಲ್ಲಿ ಹಿಂದಿನ ನಂಬರ್ ಬರಬೇಕು. ಯಾವ ನಂಬರ್ ಬರಬೇಕು? 20 ಬರಬೇಕು. 21 ಬಂದಿತ್ತಂದ್ರೆ ಹಿಂದಿನ ನಂಬರು 20 ಬರಬೇಕು. ಅದೇ ರೀತಿ ಓಕೆ, ಅದೇ ರೀತಿ ಇಲ್ಲಿ ನಮ್ಗೆ 10 ಬಂದೈತಂದ್ರೆ ನೆಕ್ಸ್ಟ್ ಇಲ್ಲಿ ಏನು ಬರಬೇಕು? 9 ಬರಬೇಕು. ಸೊ ಆ್ಯಸ್ ಇಟ್ ಈಸ್ ಇಂಟು 10 ಅಂಕರು ಇದ್ದೇ ಇರ್ತೈತಿ, ಇಂಟು 10 ಅಂಕರು ಇದ್ದೇ ಇರ್ತೈತಿ. ಓಕೆ, ಇಂಟು 10 ಇದ್ದೇ ಇರ್ತೈತಿ. ಸೊ 10 × 9 ಅಂತಂದ್ರೆ ಎಷ್ಟು ಬರ್ತೈತಿ? 90. ಓಕೆ, 90. ಇದನ್ನು ಮತ್ತೆ ನಾವು 10 9 ಮಾಡ್ಕೊಳ್ಳೋಣ. ಇಲ್ಲಿ ಏನು ಮಾಡ್ಕೊಂಡಿದ್ವಿ ನಾವು? 10 9 ಮಾಡ್ಕೊಂಡಿದ್ವಿ. ಕರೆಕ್ಟಾ? ಏನು ಮಾಡ್ಕೊಂಡಿದ್ವಿ? 10 9 ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿ ಫಸ್ಟ್ ಸೆಕೆಂಡ್ 2 ಅದಾವೆ, ಇದನ್ನು ಸ್ಪ್ಲಿಟ್ ಮಾಡಬೇಕು, ಇದನ್ನು 10 9 ಮಾಡಬೇಕು. ಇದನ್ನು 10 9 ಹೆಂಗೆ ಮಾಡ್ತೀವಿ? 10 × 9 ಅಂದ್ರೆ 10 × 9 ಅಂದ್ರೆ ಏನು ರೀ? 90. ಕರೆಕ್ಟಾ? ಇದನ್ನು ಏನು ಮಾಡಬೇಕು? ಇಲ್ಲಿ 10 ತೊಗೊಂಡಿವಿ ಅಂತಂದ್ರೆ ಇಲ್ಲಿ 10 ತೊಗೊಂಡಿವಿ ಅಂದ್ರೆ ಇಲ್ಲೇನು ತೊಗೋಬೇಕು? ಈಗ 9 ತೊಗೋಬೇಕು. ಇದು 9 ಅಂಕರು ಇದ್ದೇ ಇರ್ತೈತಿ, ಇದು 9 ಅಂಕರು ಇದ್ದೇ ಇರ್ತೈತಿ. ಕರೆಕ್ಟಾ? ಇದು 9 ಅಂಕರು ಇದ್ದೇ ಇರ್ತೈತಿ. ಸೊ 9 × 9 ಅಂದರೆ 81. 9 × 9 ಅಂದರೆ 81. ಈಗ ಕ್ರಾಸ್ ಚೆಕ್ ಮಾಡಿ ನೋಡ್ಬೇಕು. ಚೆಕ್ ಹೆಂಗೆ ಮಾಡ್ತೀವಿ? ಈಗ ನಾವು ಸಮ್ ಅಪ್ ಮಾಡಿದರೆ 171 ಬರಬೇಕು. 171 ಬರ್ತೈತಿ, ಅಲ್ಲಿ ಚೆಕ್ ಮಾಡೋಣ. ಈಗ 10 × 90 ಅಂತಂದ್ರೆ 90 ಆಯ್ತು. 9 × 9 ಅಂದರೆ 81 ಆಯ್ತು. ಸೊ 81 × +90 ಮಾಡಿದರೆ 171 ಬರತೈತಿಲ್ಲ ರೀ? 171 ಬರತೈತಿಲ್ಲ ರೀ? ಸೊ ಅಂದ್ರೆ ನಮ್ದೇನೈತಿ? ಪ್ರಿನ್ಸಿಪಲ್ಲು ಅಮೌಂಟು
ರೇಷಿಯೋ ಎಷ್ಟೈತಿ 9:10 ಐತೆ ಅಂದಂಗೆ 9:10 ಅಂದರೆ ಇಂಟ್ರೆಸ್ಟ್ ಎಷ್ಟೈತಿ ಇಲ್ಲಿ 1 ಐತಿ. ಸೊ ಇಂಟ್ರೆಸ್ಟ್ ಹೆಂಗೆ ಕಂಡುಹಿಡಿತೀವಿ? ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು 100. ಓಕೆ, 100 ಮಾಡಿದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬರ್ತೈತಿ. ಅಥವಾ 1/9 ಅಂತಂದ್ರೆ ನಮಗೆ ಡೈರೆಕ್ಟ್ ವ್ಯಾಲ್ಯೂ ಗೊತ್ತು, 11.11%. 11.11%. ಓಕೆ, 11.11%. ಸೊ ಈ ರೀತಿ ಮಾಡೋಕೆ ಸ್ವಲ್ಪ ಕನ್ಫ್ಯೂಷನ್ ಇರ್ತೈತಿ. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಕರೆಕ್ಟಾ? ಇನ್ನೂ ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಇರ್ತೈತಿ. ಇನ್ನೊಂದು ಪ್ರಾಬ್ಲಮ್ ಮಾಡಿದರೆ ಡೌಟ್ಸ್ ಕ್ಲಿಯರ್ ಆಗ್ತಾವೆ. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಅದೇ ಟೈಪಾಗಿ ಮಾಡ್ತೀನಿ ನೋಡಿರಿ. ಇವಾಗ ಏನೈತಿ, a total compound interest on a certain sum compounded annually for 2 years rupees 230 for 2 years ಅಂದರೆ 2 ವರ್ಷಕ್ಕೆ ಎಷ್ಟಾಗತ್ತೆ ರೀ? 2 ವರ್ಷ ಅಂದ್ರೇನು ಇಲ್ಲಿ 2 ಇಯರ್ಸ್ ಅಂತಂದ್ರೇನು? ಸೆಕೆಂಡ್ ಇಯರ್ ಅಲ್ಲ, ಸೆಕೆಂಡ್ ಇಯರ್ ಅಂದ್ರೆ ಬರೀ 2ನೇ ವರ್ಷಕ್ಕೆ ಇಂಟ್ರೆಸ್ಟು. 2 ಇಯರ್ಸ್ ಅಂದ್ರೆ ಅದ್ರಾಗ 1ನೇ ವರ್ಷನೂ ಕೂಡಿರ್ತೈತಿ, 2ನೇ ವರ್ಷನೂ ಕೂಡಿರ್ತೈತಿ. ಓಕೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಫಸ್ಟ್ ಇಯರು ಪ್ಲಸ್ ಸೆಕೆಂಡ್ ಇಯರ್ ಎರಡು ಸೇರಿ ಎಷ್ಟು ಬಂದೈತಿ? 234 ಬಂದೈತಿ. 234 ಬಂದೈತಿ. ಇಲ್ಲೇ ಫಾರ್ 3 ಇಯರ್ಸ್, ಥರ್ಡ್ ಇಯರ್ ಅಲ್ಲ, ಥರ್ಡ್ ಇಯರ್ ಅಂದ್ರೆ ಬರೀ 3ನೇ ವರ್ಷ. 3 ಇಯರ್ಸ್ ಅಂತಂದ್ರೆ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, ಮೂರು ಸೇರಿ. ಓಕೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಪ್ಲಸ್ ಥರ್ಡ್ ಇಯರ್ 3 ವರ್ಷದ ಸೇರಿ ಎಷ್ಟು ಬಂದೈತಿ? 381 ಬಂದೈತಿ. ಓಕೆ, ಈಗ 2ನೇ ಇಕ್ವೇಷನ್ದಾಗ 1ನೇ ಇಕ್ವೇಷನನ್ನು ಮೈನಸ್ ಮಾಡಿದ್ರೆ ಏನಾಗುತ್ತೆ? ಫಸ್ಟ್ ಇಯರ್ ಕ್ಯಾನ್ಸಲ್ ಆಗ್ತಾವೆ, ಸೆಕೆಂಡ್ ಇಯರ್ ಕ್ಯಾನ್ಸಲ್ ಆಗ್ತೈತಿ, ಉಳಿತೈತೇನು? 3ನೇ ವರ್ಷದ ಮಾತ್ರ ಇಂಟ್ರೆಸ್ಟ್ ಗೊತ್ತಾಗುತ್ತೆ. ಥರ್ಡ್ ಇಯರ್ದು ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೆ ನಮ್ಗೆ. ಓಕೆ, ಸೊ 2 ಮೈನಸ್ ಮಾಡಿರಿ ಎಷ್ಟು ಬರ್ತೈತಿ? ಥರ್ಡ್ ಇಯರ್ದು ಎಷ್ಟು ಬರ್ತೈತಿ? 381 ಮೈನಸ್ 234. 381 ಮೈನಸ್ 234 ದಟ್ ಈಸ್ ಈಕ್ವಲ್ ಟು 10 4 ಹೋದ್ರೆ 6, 6 1 7, ಕೈಲ 1, 8 4 ಹೋದ್ರೆ 4, 3 ಆಗಿ 2 ಹೋದ್ರೆ 1, 147. ಎದ್ರದ್ದು? 3ನೇ ವರ್ಷದ್ದು. ಸೊ ರೇಷೋ ಕಂಡುಹಿಡೀರಿ, ಮತ್ತು ರೇಷೋ ಕಂಡುಹಿಡೀರಿ. ಎದರ ರೇಷೋ ಕಂಡುಹಿಡಿತೀರಿ? ಫಸ್ಟ್ ಇಯರ್ದು ಆ್ಯಂಡ್ ಸೆಕೆಂಡ್ ಇಯರ್ದು, ಇದ್ರದ್ದೊಂದು ಇಷ್ಟು ಥರ್ಡ್ ಇಯರ್ದು ಎಷ್ಟು ಬಂದೈತಿ? 147 ಬಂದೈತಿ. ಇದು ಎಷ್ಟು ಬಂದೈತಿ? 234 ಬಂದೈತಿ. ಸೊ ಎಷ್ಟರಲ್ಲೇ ಕಟ್ತಾ ಹೋಗ್ತಾವ್ರಿ ಇವು? 4 1 5, 7 5 12, 5 4 9, 3 ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? 3 ಕ್ಯಾನ್ಸಲ್ ಆಗುತ್ತೆ. 3 4 12, 3 9 27. ಅದೇ ರೀತಿ 2 1 2, 2 1 2, 2 7 14. ಫರ್ದರ್ ಎದರ್ಲಿ ಕ್ಯಾನ್ಸಲ್ ಆಗುತ್ತೆ? 7ರಲ್ಲಿ ಹೋದರೆ 7ರಲ್ಲಿ ಕ್ಯಾನ್ಸಲ್ ಆಗಬೇಕು. 7ರಲ್ಲಿ ಏನಾದರೂ ಕ್ಯಾನ್ಸಲ್ ಆಗುತ್ತಾ? ಇದು 7ರಲ್ಲಿ ಏನಾದ್ರು ಕ್ಯಾನ್ಸಲ್ ಆಗುತ್ತಾ? 7 1 7, 4 ಉಳಿತು. ಓಕೆ, ಕ್ಯಾನ್ಸಲ್ ಆಗಿಲ್ಲ. ಇದು ಫೈನಲ್. ಓಕೆ, ಸೊ ಇದು ಫೈನಲ್. ಈಗ ಇದನ್ನು ನೆಕ್ಸ್ಟ್ ಸೇಮ್ ಮಾಡ್ತೀನಿ. ಇಲ್ಲಿ ಮಟ್ಟ ಅಂಕೂರು ಅರ್ಥ ಆಗೈತೆ ಅನ್ಕೊತೀನಿ ಎಲ್ಲರಿಗೂ. ಓಕೆ, ಸೊ ಫಸ್ಟ್ ಇಯರ್ದು, ಆಮೇಲೆ ಸೆಕೆಂಡ್ ಇಯರ್ದು ರೇಷೋ ಎಲ್ಲಿಗೆ ಈಕ್ವಲ್ ಆಗ್ತೈತಿ? ಥರ್ಡ್ ಇಯರ್ದು ಎಷ್ಟು ಬಂದೈತಿ? 49 ಬಂದೈತಿ. ಓಕೆ, 49 ಬಂದೈತಿ. ಇದೆಷ್ಟು ಬಂದೈತಿ? 117 ಬಂದೈತಿ. ಇದು 117 ಬಂದೈತಿ. ಕರೆಕ್ಟಾ? ಈಗ ಯಾವಾಗಲೂ ಏನು ಹೇಳಿದ್ದೆ ನಾನು? 10% ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನು ರೀ? 1/10. ಅಂದ್ರೆ ರೇಷಿಯೋ ಏನಾಗುತ್ತೆ? ಪ್ರಿನ್ಸಿಪಲ್ ಮತ್ತು ಅಮೌಂಟದ್ದು ಪ್ರಿನ್ಸಿಪಲ್ 10 ಇತ್ತಂದ್ರೆ ಇದು 11 ಆಗುತ್ತೆ. ಅದ 5% ಇತ್ತಂದ್ರೆ 1/20. ಅಂದರೆ ಇದು 20 ಇತ್ತಂದ್ರೆ ಇದು 21 ಆಗುತ್ತೆ. ಕರೆಕ್ಟಾ? ಅದೇ ರೀತಿ ಮತ್ತು ಯಾವುದಾದ್ರೂ ನಂಬರ್ ತೊಗೊಳ್ಳೋಣ. 11.11% ಅಂದ್ರೆ 1/9. ಅಂದ್ರೆ ಪ್ರಿನ್ಸಿಪಲ್ 9 ಇತ್ತಂದ್ರೆ ಇದು 10 ಆಗುತ್ತೆ. ಡಿಫ್ರೆನ್ಸ್ ಯಾವಾಗಲೂ 10ರಿಂದ +1 11, ಅಥವಾ ಉಲ್ಟಾದಿಂದ ಮಾಡತ್ತೀವಲ್ಲ ನಾವು, ಈ ಕಡೆಯಿಂದ ಶುರು ಮಾಡ್ತೀವಿ. ಸೊ 11 - 1 ಅಂದ್ರೆ 10, 21 - 1 ಅಂದ್ರೆ 20, 10 - 1 ಅಂದ್ರೆ 9. ಸೊ ಯಾವಾಗಲೂ ಏನಪ್ಪ ಅಂತಂದ್ರೆ -1 ಮಾಡ್ತೀವಿ. ಓಕೆ, ಯಾವಾಗಲೂ ಏನು ಮಾಡ್ತೀವಿ?
-1 ಮಾಡ್ತೀವಿ, ಸರಿನಾ? ಡಿಫ್ರೆನ್ಸು -1 ಇರ್ತೈತೆ ಯಾವಾಗಲೂ. ಬಲಗಡೆಯಿಂದ ಎಡಕ್ಕೆ ತಂದ್ರೆ, ಎಡಗಡೆಯಿಂದ ಬಲಕ್ಕೆ ಹೋದರೆ +1. ಓಕೆ, ಸೊ ಬಟ್ ನಾವು ಯಾವಾಗಲೂ ಏನು ಮಾಡ್ತೀವಿ, ಬಲಕ್ಕಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ 49 ಅಂದ್ರೆ ಏನು ರೀ? 7 × 7, 7 × 7. ಈಗ ಇಲ್ಲೇ ನಾನು 7 ತೊಗೊಂಡಿದ್ರೆ ಇಲ್ಲೇ ಏನು ಮಾಡ್ಬೇಕು, ನಾನು -1 ಮಾಡಬೇಕು. ಸೊ 7 ಇದ್ರೆ ಇಲ್ಲಿ ಏನಾಗುತ್ತೆ, 6 ಆಗುತ್ತೆ. ಓಕೆ, 7 ಇದ್ರೆ 6 ಆಗುತ್ತೆ. ಇದು 7 ಅಂಕರು ಹಂಗೆ ಹಚ್ಕೊಳ್ಳೇಬೇಕು, 7 ಅಂಕರು ಹಂಗೆ ಹಚ್ಕೊಳ್ಳೇಬೇಕು. ಓಕೆ, ಸೊ 6 × 7 ಅಂದರೆ ಎಷ್ಟು ಬರ್ತೈತಿ? 7 6 42 ಬರ್ತೈತಿ. 7 6 42 ಬರ್ತೈತಿ. ಈಗ ಏನು ಮಾಡಿದ್ವಿ ನಾವು ಇಲ್ಲೇ? ಏನು ಮಾಡಿದ್ವಿ ರೀ? ಇಲ್ಲೇ 7 ತೊಗೊಂಡಿದ್ವಿ, ಕರೆಕ್ಟಾ? ಇಲ್ಲೇ 7 ತೊಗೊಂಡಿದ್ವಿ. ಇಲ್ಲಿ ಎಷ್ಟು ತೊಗೊಂಡ್ವಿ ನಾವು? 6 ತೊಗೊಂಡ್ವಿ. ಅದೇ ರೀತಿಯೂ ಇಲ್ಲೂ 6 7 ಮಾಡ್ಬೇಕು ನಾನು ಕೆಳಗೆ. ಯಾಕಂದರೆ ಇಲ್ಲೇ 2 ವರ್ಷ ಐತಿ, ಇಲ್ಲಿ ಫಸ್ಟ್ ಇಯರು ಸೆಕೆಂಡ್ ಇಯರ್ ಐತಿ, ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಐತಿ. ಇದನ್ನು ಸ್ಪ್ಲಿಟ್ ಮಾಡ್ಬೇಕು ನಾನು, ಇದನ್ನು ಸ್ಪ್ಲಿಟ್ ಮಾಡ್ಬೇಕು, 2 ಭಾಗವಾಗಿ ಸ್ಪ್ಲಿಟ್ ಮಾಡಬೇಕು. ಓಕೆ, 2 ಭಾಗವಾಗಿ ಹೆಂಗೆ ಸ್ಪ್ಲಿಟ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ 7 6 ಬರಬೇಕು ನಂಗೆ, ಇಲ್ಲೂ 7 6 ಬರಬೇಕು. 7 6 42. ಓಕೆ, 7 6 42 ಅಂದ್ರೆ ಇಲ್ಲಿ ನಾ ಏನಾದರೂ 7 ತೊಗೊಂಡಿನಿ ಅಂತಂದ್ರೆ, ಓಕೆ, ಇಲ್ಲಿ 7 ತೊಗೊಂಡಿನಿ ಅಂದ್ರೆ ಇಲ್ಲಿ ಎಷ್ಟು ತೊಗೋಬೇಕು? 6 ತೊಗೋಬೇಕು, ಕರೆಕ್ಟಾ? ಇಲ್ಲಿ 7 ತೊಗೊಂಡಿನಿ ಅಂದ್ರೆ ಇಲ್ಲೇನು ತೊಗೋಬೇಕು? 6 ತೊಗೋಬೇಕು. ಇದು 6 ಅಂಕರು ಇದ್ದೇ ಇರ್ತೈತಿ, ಇದು 6 ಅಂಕರು ಇದ್ದೇ ಇರ್ತೈತಿ. ಓಕೆ, ಇದು 6 ಅಂಕರು ಇದ್ದೇ ಇರ್ತೈತಿ. ಅಂದ್ರೆ ಫಸ್ಟ್ ಏನು ಮಾಡಿದ್ವಿ, ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಕೇಳ್ಕೊರಿ. 7 ಇದ್ದಿದ್ದು 6 ಮಾಡಿದ್ವಿ, ಇಲ್ಲೂ 7 ಇದ್ದಿದ್ದು 6 ಮಾಡಿದ್ವಿ. ಓಕೆ, ಇಲ್ಲಿ ಅಂಕರು 7 7 ಕಾಮನ್ ಇರ್ತೈತಿ. ಒಂದೇದ್ರಾಗ ಕಾಮನ್ ಏನಿರ್ತೈತಿ? ಈ 7 ಇಲ್ಲಿ ಕಾಮನ್ ಇರ್ತೈತಿ, ಇಲ್ಲೇ ಈ 6 ಕಾಮನ್ ಇರ್ತೈತಿ. ಓಕೆ, ಸೇಮ್ ಇರಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಈಗ 7 6 ಅಂತಂದ್ರೆ ಎಷ್ಟು ಆಲ್ರೆಡಿ ಗೊತ್ತೈತಿ, 42 ಅಂತೇಳಿ. ಓಕೆ, 6 6 ಎಷ್ಟು? 36. ಇವನ್ನ 2 ಕೂಡಿಸಿ ನೋಡ್ರಿ, 36 + 42 ಅಂದ್ರೆ 8. 6 + 2 8, 4 + 3 7. ಕರೆಕ್ಟಾ? 6 6 36, 7 6 40. ಮಿಸ್ಟೇಕ್ ಆಯಿತಾ? 117 ಬರ್ಬೇಕದು, 117 ಬರಬೇಕು. ಒಂದು ಸೆಕೆಂಡ್. -234 - 381, 234. 4 4 ಎಷ್ಟರಲ್ಲಿ ಕ್ಯಾನ್ಸಲ್ ಮಾಡಿ? 3 4 12, 3 9 27. ಕರೆಕ್ಟು. ಓಕೆ, ಇಲ್ಲಿ 3 ಕ್ಯಾನ್ಸಲ್ ಮಾಡೋ ಮುಂದಾಗ ಮಿಸ್ಟೇಕ್ ಮಾಡಿವಿ, 2 ಕ್ಯಾನ್ಸಲ್ ಮಾಡಿದ್ವಿ. ಏನು ಮಾಡೀವಿ? 2 ಮಾಡಿ, 3 ಮಾಡಬೇಕಲ್ಲ ಆ್ಯಕ್ಚುಲಿ. ಇಲ್ಲೇ 3 ಕ್ಯಾನ್ಸಲ್ ಮಾಡಿ, 3 4 12, 3 9 27. ಇಲ್ಲಿ 3 ಕ್ಯಾನ್ಸಲ್ ಮಾಡಬೇಕು. 3 7 21. ಓಕೆ, 3 7 21, 3 8 24, 78 ಬರ್ಬೇಕು. ಓಕೆ, 78 ಬರ್ಬೇಕು ಇಲ್ಲಿ. ಸೊ 78, ಸೊ 78 ಬರ್ಬೇಕು. ಇಲ್ಲಿ ನಮಗೆ 78 ಬಂದೈತೆ, 78 ಬಂದೈತೆ ಅಂದ್ರೆ ಮ್ಯಾಚ್ ಆಗತೈತಿ, ಆನ್ಸರು ಮ್ಯಾಚ್ ಆಗ್ತೈತಿ. ಅಂದ್ರೆ ಇಲ್ಲಿ 6:7, 6:7 ಅಂದ್ರೆ ಪ್ರಿನ್ಸಿಪಲ್ ಏನಾದರೂ 6 ಇತ್ತಂದ್ರೆ ಅಮೌಂಟ್ ಎಷ್ಟಾಗತ್ತೆ ರೀ? 7 ಆಗುತ್ತೆ. ಅಂದ್ರೆ ಇಂಟ್ರೆಸ್ಟ್ ಎಷ್ಟೈತಿ? 1 ಐತಿ. ಸೊ ಇಂಟ್ರೆಸ್ಟು 1 ಬರ್ತೈತಿ. ಎದ್ರ ಮ್ಯಾಗ ಬರ್ತೈತಿ? ಪ್ರಿನ್ಸಿಪಲ್ ಮ್ಯಾಗ, 6 ಮೇಲೆ ಬರ್ತೈತಿ. ಸೊ 1/6 × 100 ಮಾಡಿರಿ, ಇಲ್ಲಾಂದ್ರೆ 1/6 ವ್ಯಾಲ್ಯೂ ನಮಗೆ ಗೊತ್ತು. 1/6 ವ್ಯಾಲ್ಯೂ ಎಷ್ಟು? 16.66%, 16.66% ರೇಟ್ ಆಫ್ ಇಂಟ್ರೆಸ್ಟ್ ಬರ್ತೈತಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಓದ್ಕೋರಿ ಒಂದ್ಸಲಿ ಕ್ವಶನ್.
ಥರ್ಡ್ ಆ್ಯಂಡ್ ಫೋರ್ತ್ 3 ಇಯರ್ಸ್ ಆ್ಯಂಡ್ 4 ಇಯರ್ಸ್ ಅಂತ ಹೇಳಿಲ್ಲ ಇಲ್ಲಿ, ಥರ್ಡ್ ಆ್ಯಂಡ್ ಫೋರ್ತ್ ಇಯರ್ಸ್ ಅಂತ ಹೇಳ್ಯಾರ ಅವರು. ಕರೆಕ್ಟಾ? ಥರ್ಡ್ ಆ್ಯಂಡ್ ಫೋರ್ತ್ ಇಯರ್ಸ್. ಸೊ ಥರ್ಡ್ ಆ್ಯಂಡ್ ಫೋರ್ತ್ ಮೂರನೇ ವರ್ಷದ್ದು ಆಮೇಲೆ 4ನೇ ವರ್ಷದ್ದು ಸಮ್ ಆಫ್. ಓಕೆ, 3ನೇ ವರ್ಷ ಥರ್ಡ್ 3 ಅಲ್ಲ, ಆಗಾಗ ಅದನ್ನು ಹೇಳತ್ತಿದ್ದೆ ನಾನು. 3 ಅಂದರೆ ಬೇರೆ. 3 ಅಂದ್ರೇನು? ಫಸ್ಟ್ ಇಯರ್ದು, ಸೆಕೆಂಡ್ ಇಯರ್ದು, 3ನೇ ವರ್ಷದ್ದು ಕೂಡಿರ್ತೈತಿ. ಥರ್ಡ್ ಅಂತಂದ್ರೆ ಬರೀ 3ನೇ ವರ್ಷದ ಮಾತ್ರ ಇರ್ತೈತಿ ಅಲ್ಲಿ. ಥರ್ಡ್ ಅಂದ್ರೆ ಬರೀ 3ನೇ ವರ್ಷದ ಮಾತ್ರ ಇರ್ತೈತಿ. ಕರೆಕ್ಟಾ? ಫೋರ್ತ್ ಇಯರ್ ಅಥವಾ 4 ಇಯರ್ಸ್. 4 ಇಯರ್ಸ್ ಅಂತಂದ್ರೆ 1, 2, 3, 4 ವರ್ಷದ್ದು ಸೇರಿರ್ತಾವಲ್ಲಿ. ಓಕೆ, ಇಲ್ಲಿ ಬರೀ ಏನು ಕೇಳ್ಯಾರವರು? ಫೋರ್ತ್ ಇಯರ್ ಅಂತ ಕೇಳ್ಯಾರ. ಫೋರ್ತ್ ಇಯರ್ ಅಂದರೆ ಬರೀ 4ನೇ ವರ್ಷದ್ದು. ಫೋರ್ತ್ ಇಯರ್ ಅಂದರೆ 4ನೇ ವರ್ಷದ ಮಾತ್ರ ಇಂಟ್ರೆಸ್ಟ್ ಇರ್ತೈತಿ. 4ನೇ ವರ್ಷ ಎಷ್ಟು ಇಂಟ್ರೆಸ್ಟ್ ಆಗೈತೆ ಅಂತ ಮಾತ್ರ ಇರ್ತೈತಿ. ಸೊ ಕ್ವಶನ್ ಇಲ್ಲೇ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಾರ. ಸೊ ಏನೂ ಇಲ್ಲ, 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಕೊಟ್ಟಾರ. ಇಲ್ಲೇ ಏನು ಮಾಡ್ಯಾರಿ? 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಕೊಟ್ಟಾರ. 3ನೇ ವರ್ಷದ ಕೊಟ್ಟಾರ, 4ನೇ ವರ್ಷದ ಕೊಟ್ಟಾರ. ಸೊ 4ನೇ ವರ್ಷದಾಗ 3ನೇ ವರ್ಷದ ಕಳೆದು ಬಿಟ್ರೆ ನಮಗೆ 1 ವರ್ಷದ ಇಂಟ್ರೆಸ್ಟ್ ಸಿಗ್ತೈತಿ. ಕರೆಕ್ಟಾ? 3ನೇ ವರ್ಷದಾಗ 4ನೇ ವರ್ಷ ಕಳೆದು ಬಿಟ್ಟು ಅಂದ್ರೆ 1 ವರ್ಷದ ಇಂಟ್ರೆಸ್ಟ್ ಸಿಗ್ತೈತಿ ನಮಗೆ. ಅಂದ್ರೆ ಫೋರ್ತ್ ಇಯರ್ದು ಎಷ್ಟೈತಿ ಇಂಟ್ರೆಸ್ಟು? 1597.2 ಐತಿ. ಅದ ಥರ್ಡ್ ಇಯರ್ದು ಎಷ್ಟೈತಿ? 3ನೇ ವರ್ಷದ್ದು 1452 ಐತಿ. ಸೊ ಇವನ್ನೆರಡು ಮೈನಸ್ ಮಾಡಿದ್ರೆ 1 ಇಯರ್ದು ಅಂದ್ರೆ ಪರ್ ಇಯರ್ ಅಂದರೆ 1 ಇಯರ್ದು 1 ಇಯರ್ದು ಇಂಟ್ರೆಸ್ಟ್ ಸಿಗ್ತೈತಿ. 1 ಇಯರ್ದು ಇಂಟ್ರೆಸ್ಟ್ ಎಷ್ಟು ಸಿಗ್ತೈತಿ? ಇಲ್ಲಿ 7ರಾಗ 2 ಹೋದ್ರೆ 5, 9ರಾಗ 5 ಹೋದ್ರೆ 4, 5ರಾಗ 4 ಹೋದ್ರೆ 1, 1ರಾಗ 1 ಹೋದ್ರೆ 0 ಅಂದರೆ 145.2 ಇಂಟ್ರೆಸ್ಟ್ ಸಿಗ್ತೈತಿ. ಸೊ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಮಾಡಿದ್ರೆ ಏನು ಸಿಗ್ತೈತಿ? ಇಂಟು 100 ಮಾಡಿದ್ರೆ ಏನು ಸಿಗ್ತೈತಿ ನಮ್ಗೆ? ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತೈತಿ. ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು 100 ಮಾಡಿದ್ರೆ ನಮ್ಗೆ 100 ರೂಪಾಯಿ ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತೈತಿ. ಬಟ್ ಪ್ರಿನ್ಸಿಪಲ್ ಎಲ್ಲೈತಿ ಅಂತ ಕೇಳ್ತಾರೆ. ಪ್ರಿನ್ಸಿಪಲ್ ಎಲ್ಲೈತ್ರಿ ಇಲ್ಲಿ ಅಂತ ಕೇಳ್ತಾರೆ. ಇಲ್ಲಿ ಏನಾಗುತ್ತೆ? 3ನೇ ವರ್ಷದ ಪ್ರಿನ್ಸಿಪಲ್ ಆಗುತ್ತೆ. ಎದಕ್ಕಂತಂದ್ರೆ ಇದ್ರ ಮೇಲೆ ಬಡ್ಡಿ ಬೀಳುತ್ತಲ್ಲ, ಇದು ಬಡ್ಡಿ ಮೇಲೆ ಬಡ್ಡಿ ಬೀಳೋದಕ್ಕೆ ಏನಂತ ಕರಿತೀವಿ ನಾವು? ಚಕ್ರ ಬಡ್ಡಿ ಅಂತ ಕರಿತೀವಿ ಅಥವಾ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಓಕೆ, ಬಡ್ಡಿ ಮ್ಯಾಗ ಬಡ್ಡಿ ಬಿದ್ದರೆ ನಾವೇನಂತ ಕರಿತೀವಿ? ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಅಂದ್ರೆ ಈ ಬಡ್ಡಿ ಆಲ್ರೆಡಿ 3ನೇ ವರ್ಷದ ಬಡ್ಡಿ ಮ್ಯಾಗ ಬಡ್ಡಿ ಬಿದ್ದು ಅಷ್ಟು ಇಂಟ್ರೆಸ್ಟ್ ಬಂದೈತಿ ನಮಗೆ, ಅಷ್ಟು ಇಂಟ್ರೆಸ್ಟ್ ಬಂದೈತಿ. ಓಕೆ, 1 ವರ್ಷದ ಇಂಟ್ರೆಸ್ಟ್ ಬಂದೈತಿ. ಸೊ 1 ವರ್ಷಕ್ಕೆ ಇಂಟ್ರೆಸ್ಟ್ ಅಂತಂದ್ರೆ ಏನು? ಯಾವಾಗಲೂ ಪ್ರಿನ್ಸಿಪಲ್ ಮ್ಯಾಗೆ ಇರ್ತೈತೆ ಅದು. ಇಲ್ಲಿ 1 ಇಯರ್ದು ಇಂಟ್ರೆಸ್ಟ್ ಅಂತಂದ್ರೆ ಈಗ ನೋಡಿರಿ, ಒಂದು ಕ್ವಶನ್ ಹೇಳ್ತೀನಿ ನಾನು. ಈಗ ನನಗೆ ಪ್ರಿನ್ಸಿಪಲ್ಲು 1000 ರೂಪೀಸ್ ಐತಿ. ಓಕೆ, ಪ್ರಿನ್ಸಿಪಲ್ಲು 1000 ರೂಪೀಸ್ ಐತಿ. ಇದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಫಸ್ಟ್ 10% ಬಡ್ಡಿ ಐತೆ ಅನ್ಕೊರಿ. 10% ಬಡ್ಡಿ ಐತಿ. ಸೊ 1000 ಮ್ಯಾಗ 10% ಬಡ್ಡಿ ಅಂದ್ರೆ 100 ರೂಪಾಯಿ. ಓಕೆ, ಅಂದ್ರೆ ಈ ಬಡ್ಡಿ ನಮಗೆ ಅಸಲು ಮ್ಯಾಗ ಮಾತ್ರ ಐತಿ. ಅಸಲು ಮ್ಯಾಗ ಮಾತ್ರ ಐತಿ. ಅದ ನಾವು ಸೆಕೆಂಡ್ ಇಯರ್ ಹೋದ್ರೆ ಅಂದ್ರೆ ಏನಾಗುತ್ತೆ? 100 ರೂಪಾಯಿ ಇದ್ದೇ ಇರ್ತೈತಿ. ಈಗ ಬಡ್ಡಿ ಮ್ಯಾಗ ಬಡ್ಡಿ ಬಿದ್ದು 10 ರೂಪಾಯಿ ಹೆಚ್ಚಿಗೆ ಬರ್ತೈತಿ. ಸೊ ಯಾವಾಗಲೂ 1 ಇಯರ್ ಇಂಟ್ರೆಸ್ಟ್ ಎಲ್ಲಿ ಬರ್ತೈತಿ? ಅದು ಯಾವಾಗಲೂ ಬರೀ ಪ್ರಿನ್ಸಿಪಲ್ ಮೇಲೆ ಮಾತ್ರ ಇರ್ತೈತಿ. 1 ವರ್ಷದ ಇಂಟ್ರೆಸ್ಟ್ ಎಲ್ಲಿ ಇರ್ತೈತಿ ನಮ್ಗೆ? ಅದು ಪ್ರಿನ್ಸಿಪಲ್ ಮೇಲೆ ಮಾತ್ರ ನಮ್ಗೆ ಬಡ್ಡಿ ಇರ್ತೈತಿ. ಬಡ್ಡಿ ಮೇಲೆ ಬಡ್ಡಿ ಇರೋದಿಲ್ಲ 1 ಇಯರ್ಗೆ. 1 ಇಯರ್ಗೆ ಹೇಳತ್ತೀನಿ ನಾನು. 2 ಇಯರು 3 ಇಯರ್ ಡಿಫ್ರೆನ್ಸ್ ಇತ್ತಂತಂದ್ರೆ ಅವಾಗ ಬಡ್ಡಿ ಮೇಲೆ ಬಡ್ಡಿ ಇರ್ತೈತಿ. ಆವಾಗ ಬೇರೆ ಮೆಥಡ್ ಆಗುತ್ತೆ, ಮತ್ತು ಚೇಂಜ್ ಆಗುತ್ತೆ ಅವಾಗ. ಇಲ್ಲಿ ನಮಗೆ 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಕೊಟ್ಟಾರ. ಸೊ 2 ಕಾನ್ಸಿಕ್ಯೂಟಿವ್ 4th ಇಯರು 3rd ಇಯರ್ ಕೊಟ್ಟಾರ. ಅಂದ್ರೆ ನಾವು ಬಡ್ಡಿ ಬರೋದು 1 ವರ್ಷದ್ದು ಬಡ್ಡಿ ಬರೋದು. ಸೊ ಆ ಬಡ್ಡಿ ಎದ್ರ ಮೇಲೆ ಬರ್ತೈತಿ? ಅಸಲು ಮೇಲೆ ಮಾತ್ರ ಬರ್ತೈತಿ. ಅಸಲು ಅಂತಂದ್ರೆ ಯಾವುದು? ಇದ್ರ ಮೇಲೆ ಇದು ಅಸಲು ಆಗುತ್ತೆ ಅವಾಗ, ಅಂದರೆ ಇದು ಪ್ರಿನ್ಸಿಪಲ್ ಆಗುತ್ತೆ ಅವಾಗ. ಸೊ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು 100 ಮಾಡಿದರೆ ಎಷ್ಟು ಬರ್ತೈತಿ ರೀ? 10% ಬರ್ತೈತಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿಲ್ಲ? 10%. 10% ಇನ್ನು ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ಇಲ್ಲೈತೆ ನೋಡಿ ಕ್ವಶನ್. ಇಫ್ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ ಫಸ್ಟ್ ಆ್ಯಂಡ್ ಥರ್ಡ್ ಇಯರ್ ಆರ್ ₹500, $720 ರೆಸ್ಪೆಕ್ಟಿವ್ಲಿ, ಫೈಂಡ್ ದಿ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ ದಿ ಸೆಕೆಂಡ್ ಇಯರ್, ಫೈಂಡ್ ದಿ ರೇಟ್ ಆಫ್ ಇಂಟ್ರೆಸ್ಟ್. ನೋಡಿ ಇಲ್ಲಿ ಹಂಗಿಲ್ಲ, ಇಲ್ಲೇ ಆ ರೀತಿ ಇಲ್ಲ. ಕಾನ್ಸಿಕ್ಯೂಟಿವ್ ಇಯರ್ಸ್ ಇಲ್ಲಿ ಫಸ್ಟ್ ಇಯರ್ ಮತ್ತು ಥರ್ಡ್ ಇಯರ್ ಐತಿ. ಅಂದ್ರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎದ್ರ ಮ್ಯಾಗೆ ಸಿಗ್ತೈತಿ? 2 ವರ್ಷದ ಸಿಗ್ತೈತಿ ನಮಗೆ.
ಈಗ ಮೂರನೇ ವರ್ಷದ ಎಷ್ಟೈತಿ ರೀ 720 ಐತಿ ಕರೆಕ್ಟಾ 720 ಐತಿ. ಸೊ ಫಸ್ಟ್ ಇಯರ್ದು ಎಷ್ಟೈತಿ 500 ಐತಿ. ಓಕೆ, ಇವು ಎರಡರ ನಡುಕಿನ ಡಿಫ್ರೆನ್ಸ್ ತೆಗೆದ್ನಿ ಅಂದ್ರೆ ನಾನು ಎಷ್ಟು ಬರ್ತೈತಿ 220 ಬರ್ತೈತಿ. ಈ 220 1 ಇಯರ್ದ ಇದು ಅಲ್ಲ, ಇದು ಮೂರನೇ ವರ್ಷದ್ದು, ಇದು 1ನೇ ವರ್ಷದ್ದು. ಅಂದ್ರೆ ನಡಕ್ಕೆ 2 ವರ್ಷ ಗ್ಯಾಪ್ ಐತೆ. ಅಂದ್ರೆ 2 ವರ್ಷದ ಬಡ್ಡಿ ಇದು, 2 ಇಯರ್ಸ್ ಬಡ್ಡಿ ಇದು, 2 ವರ್ಷದ ಬಡ್ಡಿ ಇದು. ಸೊ ಇದನ್ನು ಆ ರೀತಿ ಮಾಡೋಕ್ಕೆ ಬರೋಂಗಿಲ್ಲ. ಅಕಸ್ಮಾತಾಗಿ ಅವರು ಫಸ್ಟ್ ಇಯರು ಸೆಕೆಂಡ್ ಇಯರ್ ಅಂದ್ರೆ ಮಾಡ್ಬೋದಿತ್ತು, 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಅಂದ್ರೆ ಮಾಡ್ಬೋದಿತ್ತು. ಬಟ್ ಹಂಗಂತ ಕೊಟ್ಟಿಲ್ಲಲ್ಲ ಅವರು, 2 ಇಯರ್ಸದ್ದು ಗ್ಯಾಪ್ ಕೊಟ್ಟಾರೆ. ಸೊ ಆ ರೀತಿ ಇದ್ದಾಗ ಏನು ಮಾಡಬೇಕಪ್ಪ ಅಂತಂತಂದ್ರೆ ಇನ್ನೊಂದು ಮೆಥಡ್ ಐತಿ. ಇನ್ನೊಂದು ಮೆಥಡ್ ಯಾವುದಪ್ಪ ಅಂತಂದ್ರೆ ಫಸ್ಟ್ ಇಯರ್ ಎಷ್ಟೈತಿ ರೀ 500 ಐತಿ. ಇದನ್ನು ಎ ಅಂತ ತೊಗೋರಿ. ಓಕೆ, ಸೆಕೆಂಡ್ ಇಯರ್ ಗೊತ್ತಿಲ್ಲ ನನಗೆ, ಅದನ್ನು ಬಿ ಅಂತ ತೊಗೋರಿ. ಅಥವಾ ಸೆಕೆಂಡ್ ಇಯರ್ದು ಕಂಡುಹಿಡಿಬೇಕು ನಾವು, ಸೆಕೆಂಡ್ ಇಯರ್ದಾಗ ಕಂಡುಹಿಡಿಬೇಕು. ಮೂರನೇ ವರ್ಷಕ್ಕೆ ಎಷ್ಟು ಹೇಳ್ಯಾರ 720 ಅಂತ ಕೊಟ್ಟಾರ, ಇದನ್ನು ಸಿ ಅಂತ ತೊಗೋರಿ. ಸೊ ಈ ರೀತಿ 1 ವರ್ಷ ನಡುಕ್ಕೆ ಗ್ಯಾಪ್ ಬಿಟ್ಟು ನಮಗೇನಾದರೂ ಕಂಪೌಂಡ್ ಇಂಟ್ರೆಸ್ಟ್ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿ ಅಂತಂದ್ರೆ ಒಂದು ಫಾರ್ಮುಲಾ ಐತಿ. ಏನು ಫಾರ್ಮುಲಾ ಐತಿ? B² = AC. B² = AC. ಓಕೆ, ಇಲ್ಲೇ ಬಿ ವ್ಯಾಲ್ಯೂ ಕಂಡುಹಿಡಿದು. ಬಿ ಅಂದರೆ ಏನಿಲ್ಲ, ಇದು ರೇಟ್ ಆಫ್ ಇಂಟ್ರೆಸ್ಟು ABC. ಓಕೆ, ಸೊ ಬಿ ಈಸ್ ಈಕ್ವಲ್ ಟು ಓಕೆ, ಇದು ಅಂದರೆ ನಮಗೆ ಇಂಟ್ರೆಸ್ಟ್ ಸಿಗ್ತೈತೆ. ಓಕೆ, ಇಂಟ್ರೆಸ್ಟು BAC ಏನು ಇಂಟ್ರೆಸ್ಟ್. ಓಕೆ, ಎ ಅಂದರೆ ಎಷ್ಟು ರೀ 500, ಸಿ ಅಂದರೆ ಎಷ್ಟು 720, ದಟ್ ಈಸ್ ಈಕ್ವಲ್ ಟು ಇದು B². ಸೊ 0 0 0 5 2 10 ಕೈಲ 1 5 7 35 36, ದಟ್ ಈಸ್ ಈಕ್ವಲ್ ಟು B². ಅಂದ್ರೆ ಬಿ ಈಕ್ವಲ್ ಟು ಎಷ್ಟು ಬರ್ತೈತಿ ಸ್ಕ್ವೇರ್ ರೂಟ್ ಆಫ್ 3,60,000 ಅಂದ್ರೆ 6 36, 6 36. ಸೊ 0 ಎಷ್ಟದಾವ 4 0 ಅದಾವೆ. ಸೊ 4 0ದಾಗ ಡಿವೈಡೆಡ್ ಬೈ 2 ಮಾಡಿದ್ರೆ 2 0 ಉಳಿತು. ಸೊ ಬಿ ವ್ಯಾಲ್ಯೂ ಎಷ್ಟು ಬರ್ತೈತಿ 600 ಬರ್ತೈತಿ. ಬಿ ವ್ಯಾಲ್ಯೂ 600 ಬರ್ತೈತಿ. ಬಿ ವ್ಯಾಲ್ಯೂ 600. ಈಗ ನಮಗೆ 2 ಕಾನ್ಸಿಕ್ಯೂಟಿವ್ ಇಯರ್ ಗೊತ್ತಾಯ್ತು. ಫಸ್ಟ್ ಇಯರು ಸೆಕೆಂಡ್ ಇಯರರ ತೊಗೋರಿ, ಇಲ್ಲ ಸೆಕೆಂಡು ಥರ್ಡ್ ಇಯರ್ ಆದ್ರೆ ತೊಗೋರಿ, ನಿಮಗೆ ಹೆಂಗೆ ಇಂಟ್ರೆಸ್ಟು ಹಂಗೆ. ಫಸ್ಟ್ ಇಯರ್ದು ಎಷ್ಟೈತಿ ಇಂಟ್ರೆಸ್ಟು 500 ಐತಿ. ಸೆಕೆಂಡ್ ಇಯರ್ದು ಇಂಟ್ರೆಸ್ಟ್ ಎಷ್ಟೈತಿ 600 ಐತಿ. ಸೊ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೋದಾ ನಾನು 2 ಕಾನ್ಸಿಕ್ಯೂಟಿವ್ ಇಯರ್ಸ್. ಸೊ 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಅಂತಂತಂದ್ರೆ ಇದನ್ನು ಪ್ರಿನ್ಸಿಪಲ್ ಆಗುತ್ತೆ. ಹಿಂದಿನ ವರ್ಷದ ಏನಾಗುತ್ತೆ ಪ್ರಿನ್ಸಿಪಲ್ ಆಗುತ್ತೆ. ಇಂಟ್ರೆಸ್ಟ್ ಎಷ್ಟು ಬರ್ತೈತಿ 500 600 ಅಂದ್ರೆ 600ದಾಗ 500 ಹೋದ್ರೆ 100 ರೂಪಾಯಿ ಇಂಟ್ರೆಸ್ಟ್ ಬರ್ತೈತಿ. ಪ್ರಿನ್ಸಿಪಲ್ಲು 500 ಪ್ರಿನ್ಸಿಪಲ್ ಆಗುತ್ತೆ ಇಲ್ಲೇ, ಯಾಕಂದ್ರೆ 1 ವರ್ಷದ ಡಿಫ್ರೆನ್ಸ್ ಐತಿ ಇಲ್ಲೇ. ಫಸ್ಟ್ ಇಯರು, ಇದು ಸೆಕೆಂಡ್ ಇಯರ್. ಸೊ ಡಿಫ್ರೆನ್ಸ್ ಏನೈತಿ 1 ವರ್ಷ ಐತಿ. ಸೊ 1 ಇಯರ್ ಇಂಟ್ರೆಸ್ಟ್ ಇದು. ಸೊ 1 ಇಯರ್ ಇಂಟ್ರೆಸ್ಟ್ ಇದ್ದಾಗ ಈ ಕಂಪೌಂಡ್ ಇಂಟ್ರೆಸ್ಟ್ನ ನಾವು ಏನು ಮಾಡ್ಬೋದು ಪ್ರಿನ್ಸಿಪಲ್ ಅಂತ ತೊಗೋಬೋದು. ಓಕೆ, ಇಂಟು 100. 2 0 2 0 ಕ್ಯಾನ್ಸಲ್, 5 1 5 5 20 100, ದಟ್ ಈಸ್ ಈಕ್ವಲ್ ಟು 20%. ಹಿಂಗಾದರೂ ಮಾಡಿರಿ. ಇಲ್ಲೇನು ಮಾಡಿದೆ ನಾನು ಫಸ್ಟು ಸೆಕೆಂಡ್ ಇಯರ್ದು ತೊಗೊಂಡೆ, ತೊಗೊಂಡೆ. ನೀವು ಬೇಕಂದ್ರೆ ಸೆಕೆಂಡು ಥರ್ಡ್ ಇಯರ್ ತೊಗೋರಿ. ಒಟ್ಟು ನಮಗೆ 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಬೇಕು. ಏನು ಬೇಕು 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಬೇಕು. ಸೊ 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಇದ್ರೆ ಇಲ್ಲಿ ಎಷ್ಟು ಬಂದೈತಿ 20% ಬಂದಿತ್ತು. ಅದನ್ನು ಸೇಮ ಬರ್ತೈತಿ ನೋಡ್ಬೇಕಂತ ಚೆಕ್ ಮಾಡಿ ನೋಡಿರಿ. ಸೆಕೆಂಡ್ ಇಯರ್ದು ಇಂಟ್ರೆಸ್ಟ್ ಎಷ್ಟೈತಿ 600 ಐತಿ. ಥರ್ಡ್ ಇಯರ್ದು ಇಂಟ್ರೆಸ್ಟ್ ಎಷ್ಟೈತಿ 720 ಐತಿ. ಸೊ ಇಂಟ್ರೆಸ್ಟ್ ಎಷ್ಟಾಯ್ತು 1 ವರ್ಷಕ್ಕಿಲ್ಲೇ ಅಂದ್ರೆ 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಅದಾವೆ, 2 ಮತ್ತು 3 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಅದಾವೆ. ಸೊ ಇಲ್ಲೇ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ 120 ಬರ್ತೈತಿ. ಎದ್ರ ಮೇಲೆ ಬರ್ತೈತಿ 600 ಮೇಲೆ ಬರ್ತೈತಿ. 600 ಇಂಟು 100 ಮಾಡಿದ್ರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ 2 0 2 0 ಕ್ಯಾನ್ಸಲು, 6 1 6 6 2 12 ಅಂದ್ರೆ ದಟ್ ಈಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 20%. ಓಕೆ, 2 ಕಾನ್ಸಿಕ್ಯೂಟಿವ್ ಇಯರ್ಸದ್ದು ರೇಟ್ ಆಫ್ ಇಂಟ್ರೆಸ್ಟ್ ನಮ್ಗೆ ಏನಾದರೂ ಗೊತ್ತಿತ್ತಂದ್ರೆ ಈ ಮೆಥಡ್ನ ಮಾಡ್ಬೋದು. ಓಕೆ, ನಮಗೇನಪ್ಪ ಅಂತಂದ್ರೆ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ ಇಲ್ಲೇ 2 ಕಾನ್ಸಿಕ್ಯೂಟಿವ್ ಇಯರ್ಸದ ಇಂಟ್ರೆಸ್ಟ್ ಗೊತ್ತಿರಲಿಲ್ಲ. ಸೊ ಇಂಟ್ರೆಸ್ಟನ್ನು ಕಂಡುಹಿಡಿದ್ವಿ. ಇಲ್ಲಿ ಇಂಟ್ರೆಸ್ಟ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನು B² = AC. B² = AC. ಓಕೆ, ಈ ರೀತಿ ಕ್ಯಾಲ್ಕುಲೇಷನ್. ಅಕಸ್ಮಾತಾಗಿ ನಮಗೆ ಫಸ್ಟ್ ಥರ್ಡ್ ಇಯರ್ ಕೊಟ್ಟಿದ್ರು. ಓಕೆ, ಫಸ್ಟು ಸೆಕೆಂಡು ಥರ್ಡ್ ಇದ್ರದ್ದು ಕೊಟ್ಟಾರ, ಇದನ್ನು ಕಂಡುಹಿಡಿದ್ವಿ ಅನ್ಕೊ ನಾವು. ಓಕೆ, ಫಾರ್ಮುಲಾ ಹಚ್ಕೊಂಡು B² = 4AC ಅಂತಂದು, 4AC ಅಲ್ಲ AC. ಈ ಫಾರ್ಮುಲಾ ಹಾಕ್ಕೊಂಡು ನಾವು ಇದನ್ನು ಕಂಡುಹಿಡಿದ್ವಿ. ಓಕೆ, ಈ ವ್ಯಾಲ್ಯೂ ಕಂಡುಹಿಡಿದ್ವಿ. ಅಕಸ್ಮಾತಾಗಿ 1ನೇ ವರ್ಷದ್ದು
4ನೇ ವರ್ಷದ ಕೊಟ್ಟಿದ್ರೆ ಹೆಂಗೆ ಕಂಡುಹಿಡಿಬೇಕು ಸರ್ ಅಂತಂದ್ರೆ ಕಂಡುಹಿಡಿಯಕ್ಕೆ ಬರೋದಿಲ್ಲ. ಅದನ್ನು ಕ್ವಶನ್ನು ಕೊಡೋಂಗಿಲ್ಲ ಅವರು, ಯಾಕಂದ್ರೆ ಅದಕ್ಕೆ ಯಾವುದೇ ಥರ ಫಾರ್ಮುಲಾ ಇಲ್ಲ. ಸೊ ಅದ್ರ ಸಂಬಂಧ ಏನಂತಂದ್ರೆ ಆ ಥರ ಕ್ವಶನ್ ಕೊಡೋಂಗಿಲ್ಲ. ಕೊಟ್ರಂದ್ರೆ 1 ಇಯರ್ ಗ್ಯಾಪ್ ಇಟ್ಕೊಂಡಾರ ಕೊಡ್ತಾರೆ, ಇಲ್ಲಾಂದ್ರೆ 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಕೊಡ್ತಾರೆ. 1ನೇ ಇಯರು 2ನೇ ಇಯರು, 2ನೇ ಇಯರು 3ನೇ ಇಯರು, 4ನೇ ಇಯರು 5ನೇ ಇಯರು, 6ನೇ ಇಯರು 7ನೇ ಇಯರು, ಈ ರೀತಿಯಾರು ಕೊಡ್ತಾರೆ. ಒಂದು ಇಲ್ಲಾಂದ್ರೆ ಫಸ್ಟ್ ಇಯರು 3rd ಇಯರು, ಸೆಕೆಂಡ್ ಇಯರು 4th ಇಯರು, 3rd ಇಯರು 5th ಇಯರ್, ಅಂದ್ರೆ 1 ವರ್ಷ ಗ್ಯಾಪ್ ಬಿಟ್ಕೊಂಡು ಕೊಡ್ತಾರೆ. ನಿಮ್ಗೆ 1 ವರ್ಷ ನಡುಕ್ಕೆ ಗ್ಯಾಪ್ ಇರ್ತೈತಿ. ಸೊ ಅಂಥದ್ದಾದರೂ ಕೊಡ್ತಾರೆ. ಯಾಕಂದ್ರೆ ಅದಕ್ಕೆ ಫಾರ್ಮುಲಾ ಐತಿ, ಕಂಡುಹಿಡಿಯೋಕೆ ಫಾರ್ಮುಲಾ ಐತಿ. ಸೊ ಕೊಟ್ಟರೆ ಈ ರೀತಿ ಕ್ವಶನ್ ಕೊಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ಲಿ ಹಿಂಗೆ ಕೊಟ್ರೆ ಹೆಂಗೆ, ಹಂಗೆ ಕೊಟ್ರೆ ಹೆಂಗೆ ಅಂತಂದು ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗ್ಬಿಡ್ರಿ. ಓಕೆ, ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗ್ಬಿಡ್ರಿ, ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ 3rd ಇಯರ್ ಈಸ್ ₹1000, ಅಂದರೆ 3rd ಇಯರ್ ಅಂದ್ರೆ 3ನೇ ವರ್ಷ. 3ನೇ ವರ್ಷದ್ದು ಎಷ್ಟೈತೆ ರೀ? 3rd ಇಯರ್. ಫಸ್ಟ್ ಸೆಕೆಂಡ್ ಇಯರ್ದು ಎಷ್ಟು ಅಂತ ಕೊಟ್ಟಿಲ್ಲ ಅವ್ರು, ಬರೀ 3ನೇ ವರ್ಷದ ಮಾತ್ರ ಕೊಟ್ಟಾರೆ. ಎಷ್ಟಂತ ಕೊಟ್ಟಾರ? 1000 ಅಂತ ಕೊಟ್ಟಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರೆ? 10% ಅಂತ ಕೊಟ್ಟಾರೆ. ಓಕೆ, ಈಗ ಏನಂತ ಕೇಳ್ಯಾರ? 7th ಇಯರ್ಗೆ ಎಷ್ಟಾಗತ್ತೆ ಅಂತ ಕೇಳ್ಯಾರ ಅವರು. 7th ಇಯರ್. ಓಕೆ, ಸೊ 7th ಇಯರ್ ಕಂಡು ಹಿಡಿಬೇಕಂದ್ರೆ ಇದನ್ನು ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಅಸಲಾಗತ್ತೆ 3ನೇ ವರ್ಷದ್ದು. ಸೊ ಟೈಮ್ ಪೀರಿಯಡ್ ಎಷ್ಟಂತಂದ್ರೆ 7 - 3 ಅಂದ್ರೆ 4 ಇಯರ್ಸ್. 4 ಇಯರ್ಸದ್ದು ಟೈಮ್ ಪೀರಿಯಡ್ ಆಗುತ್ತೆ. 7 - 3. ಓಕೆ, ಇದು 3ನೇ ವರ್ಷದ್ದು. ನಮಗೆ ಕೇಳಿದ್ದೇನಪ್ಪ ಅಂದ್ರೆ 7ನೇ ವರ್ಷದ ಕಂಡುಹಿಡೀರಿ ಅಂತ ಹೇಳ್ಯಾರ. ಓಕೆ, 7ನೇ ವರ್ಷದ ಕಂಡುಹಿಡೀರಿ ಅಂತ ಹೇಳ್ಯಾರ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ನಾವು ಕಂಡುಹಿಡಿಬೋದು. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಇದು ಪ್ರಿನ್ಸಿಪಲ್ ಹಾಕ್ಕೊಂತ ಹೋಗ್ತೈತೆ ನಮಗೆ. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟಾಗಿ ಹಿಡಿಯೋಕೆ ಹೇಳಿದ್ರೆ ಅಂದ್ರೆ ಹಿಂದಿನ ಕ್ವಶನ್ದಾಗ ಏನಾಗಿತ್ತು? ಹಿಂದಿನ ಕ್ವಶನ್ದಾಗ ನಮ್ಗೆ ಕೇಳಿದ್ದ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋಕೆ ಏನಪ್ಪ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋಕೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಂತಂದ್ರೆ 2 ಕಾನ್ಸಿಕ್ಯೂಟಿವ್ ಇಯರ್ಸ್ ಕೊಡಬೇಕು, ಇಲ್ಲ 1 ಇಯರ್ ಗ್ಯಾಪ್ ಬಿಟ್ಟು 2nd, 4th, 5th, 7th ಈ ರೀತಿ 1 ವರ್ಷ ಗ್ಯಾಪ್ ಬಿಟ್ಟು ಕೊಡಬೇಕಾಗತ್ತೆ. ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರಿಲ್ಲ. ನಮ್ಮ ನೆಕ್ಸ್ಟ್ ಕ್ವಶನ್ದಾಗ ಏನು ಮಾಡ್ಯಾರ? ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ ಕೊಟ್ಟಾರ. ಸೊ ಅವಾಗ ನಾವು ಕಂಡುಹಿಡಿಬೋದು, ಎಷ್ಟನೇ ವರ್ಷದ ಬೇಕಾದರೂ ಕಂಡುಹಿಡಿಬೋದು. ಸೊ ಹೆಂಗೆ ಕಂಡುಹಿಡಿತೀವಿ? ಇಲ್ಲಿ 3ನೇ ವರ್ಷದ ಕೊಟ್ಟಾರ, ಇಲ್ಲಿ 7ನೇ ವರ್ಷದ ಕಂಡುಹಿಡಿಬೇಕು. ಅಂದ್ರೆ ಗ್ಯಾಪ್ ನಡಕ್ಕೆ ಎಷ್ಟೈತಿ? 4 ಇಯರ್ಸ್ ಐತಿ. ಸೊ ಟೈಮ್ ಪೀರಿಯಡ್ 4 ಇಯರ್ಸ್. ಸೊ ಪ್ರಿನ್ಸಿಪಲ್ ಎಷ್ಟು? ಪ್ರಿನ್ಸಿಪಲ್ಲು 1000. ಪ್ರಿನ್ಸಿಪಲ್ ಏನಾಗುತ್ತೆ? ಇಲ್ಲಿ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಆಗುತ್ತೆ. ಇಂಟ್ರೆಸ್ಟ್ ಏನಾಗುತ್ತೆ ರೀ? ಪ್ರಿನ್ಸಿಪಲ್ ಆಗುತ್ತೆ. ಓಕೆ, ಸೊ 3rd ಇಯರ್ದು ಏನೈತಿ? 1000 ಐತಿ. 4th ಇಯರ್, 5th ಇಯರ್, 6th ಇಯರ್, 7th ಇಯರ್. ಸೊ ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ಬೇಕಂದ್ರೆ ಏನಂತಂದ್ರೆ ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ಓಕೆ, 4 ವರ್ಷದ್ದು. ಇಲ್ಲ ಅಂತಂದ್ರೆ ನಮಗೆ ಇನ್ನೊಂದು ಮೆಥಡ್ ಗೊತ್ತೈತಿ. ಇನ್ನೊಂದು ಮೆಥಡ್ ಏನು ಗೊತ್ತೈತಿ ರೀ? ಎಷ್ಟೈತಿ ರೇಟ್ ಆಫ್ ಇಂಟ್ರೆಸ್ಟ್? 10% ಐತಿ. 10% ಈಸ್ ನಥಿಂಗ್ ಬಟ್ 1/10. ಸೊ ಪ್ರಿನ್ಸಿಪಲ್ ಅಮೌಂಟು. ಸೊ ಟೈಮ್ ಪೀರಿಯಡ್ ಎಷ್ಟೈತಿ? 4 ವರ್ಷ. ಸೊ 4 ವರ್ಷ ಅಂದ್ರೆ 10 ಇದ್ದಿದ್ದು 11 ಆಯಿತು, 10 ಇದ್ದಿದ್ದು 11 ಆಯಿತು, 10 ಇದ್ದಿದ್ದು 11 ಆಯಿತು, 10 ಇದ್ದಿದ್ದು 11 ಆಯಿತು. ಸೊ 10 × 10 × 10 ಅಂತಂದ್ರೆ ಎಷ್ಟು 0 ಅದಾವೆ? 4 0 ಅದಾವೆ. 1 2 3 4. ಓಕೆ, 11 11 121 ಇದು ಒಟ್ಟು 11 × 11 × 11 ಅಂತಂದ್ರೆ 11 ಕ್ಯೂಬ್. 11 ಕ್ಯೂಬ್ ಅಂದ್ರೆ ಎಷ್ಟು ರೀ? 1331. ಇನ್ನೂ ಒಂದು 11 ಉಳಿತು. ಏನು ಕೇಳ್ಯಾರ ಅವರು? ಫೈಂಡ್ ದಿ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ ದಿ 7th ಇಯರ್. 11ನೇ ವರ್ಷದ ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿ ಅಂತ ಹೇಳ್ಯಾರ ಅವರು. ಓಕೆ, ಸೊ ಕಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಕಂಡುಹಿಡಿತೀವಿ? ಡಿಫ್ರೆನ್ಸ್ ಮಾಡ್ಬೇಕು ನಾವು. ಈ 10,000ದ್ದು ಮತ್ತು ಇದ್ರದ್ದು ಡಿಫ್ರೆನ್ಸ್ ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಬಂದಿತ್ತು? 1 0 2 0 3 0 4 0 ಬಂದಿತ್ತು. ಅಮೌಂಟ್ ಎಷ್ಟು ಬಂದಿತ್ತು? 1331 × 11 ಅಂದ್ರೆ ದಟ್ ಈಸ್ ಈಕ್ವಲ್ ಟು 1. 3 + 1 4, 3 + 3 6, 3 + 1 4 1. ಓಕೆ, ಇದು 10,000. ಸೊ ಇವೆರಡರದ್ದು ಡಿಫ್ರೆನ್ಸ್ ಕಂಡುಹಿಡಿದ್ರೆ ಎಷ್ಟು ಬರ್ತೈತೆ ರೀ? ಡಿಫ್ರೆನ್ಸ್ ಎಷ್ಟು ಬರ್ತೈತಿ? 4641 ಬರ್ತೈತಿ. ಓಕೆ, 4641. ದಟ್ ಈಸ್ ಈಕ್ವಲ್ ಟು ಕಂಪೌಂಡ್ ಇಂಟ್ರೆಸ್ಟ್. ಬಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟಾರೆ ನಮಗೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ? ₹1000 ಅಂತ ಕೊಟ್ಟಾರೆ.
ಸೊ 1000 ಅಂತ ಕೊಟ್ಟಾರ. ಓಕೆ, ಪ್ರಿನ್ಸಿಪಲ್ ವ್ಯಾಲ್ಯೂ 1000 ಅಂತ ಕೊಟ್ಟಾರ. ದಟ್ ಈಸ್ ಈಕ್ವಲೆಂಟ್ ಟು ಇಲ್ಲಿ ಎಷ್ಟು ಬಂದೈತೆ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ 10,000 ಅಂತ ಬಂದೈತಿ. ನಾವು ಕಂಡುಹಿಡಿಬೇಕಾಗಿದ್ದೇನು ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ 4641 ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ 3 0 ಇಲ್ಲಿ 3 0 ಕ್ಯಾನ್ಸಲು ಅಂದ್ರೆ 4641 ಡಿವೈಡೆಡ್ ಬೈ 10 ಅಂತಂದ್ರೆ ಎಷ್ಟು ಬರ್ತೈತಿ 464.1 464.1 ಬರ್ತೈತಿ. ಓಕೆ, ಸೊ ಲಾಸ್ಟ್ ಕ್ವಶನ್ ಏನೈತ್ರಿ, ಸಮ್ ವಾಸ್ ಲೆಂಟ್ ಅ ಸರ್ಟನ್ ರೇಟ್ ಕಂಪೌಂಡ್ ಇಂಟ್ರೆಸ್ಟ್ ಇಫ್ ಅಮೌಂಟ್ಸ್ ಟು rupees it amounts to rupees 15,600 at the end of 4 years and rupees 18,720 at the end of 8 years. Find the sum. Amount ಕೊಟ್ಟಾರ ಇಲ್ಲಿ. ಓಕೆ, ಇಟ್ ಅಮೌಂಟ್ಸ್ ಟು ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲ, ಅಮೌಂಟ್ಸ್ ಕೊಟ್ಟಾರ. ಓಕೆ, ಅಮೌಂಟ್ ಯಾವಾಗ ಕೊಟ್ಟಾರ 4 ವರ್ಷ ಆಗಿಂದ ಎಂಡ್ ಆಫ್ 4 years 4 ವರ್ಷ ಆಗಿಂದ ಅಮೌಂಟ್ ಎಷ್ಟಾಗುತ್ತೆ 15,600 ಆಗುತ್ತೆ. ಓಕೆ, ಅದ 8 ವರ್ಷ ಆಗಿಂದ ಎಷ್ಟಾಗುತ್ತೆ ಅಂದಾರ 18,720 ಆಗುತ್ತೆ ಅಂದಾರ 18,720 ಆಗುತ್ತೆ ಅಂದಾರ. ಸೊ ಅಮೌಂಟದ್ದು ನಮಗೆ ಫಾರ್ಮುಲಾ ಗೊತ್ತೈತಿ ಕರೆಕ್ಟಾ? ಅಮೌಂಟದ ಫಾರ್ಮುಲಾ ಏನೈತ್ರಿ, ಇದನ್ನು ಸೈಡಿಗೆ ಬರಿತೀನಿ. ಓಕೆ, ಇದು ಬೇಕಾಗಿಲ್ಲ. ಫಸ್ಟ್ನೇ ಕೇಸ್ನಾಗ ಏನೈತಿ ಅಮೌಂಟ್ ಐತಿ ಎಷ್ಟೈತಿ 15,600 ಐತಿ. ಎಷ್ಟು ಟೈಮಿಗೆ 4 ಇಯರ್ಸಿಗೆ. ಓಕೆ, ಸೊ ಅಮೌಂಟ್ ಫಾರ್ಮುಲಾ ಏನೈತಿ, ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದಿ ಪವರ್ ಟಿ. ಇದು ಫಾರ್ಮುಲಾ ನಮಗೆ. ಸೊ ಅಮೌಂಟ್ ಎಷ್ಟೈತಿ ಇಲ್ಲಿ 15,600 ಐತಿ. ದಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಗೊತ್ತಿಲ್ಲ ಪಿ ಅಂತ ಬರ್ಕೋರಿ, 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟು ಗೊತ್ತಿಲ್ಲ ಆರ್ ಅಂತ ಬರ್ಕೋರಿ, ಡಿವೈಡೆಡ್ ಬೈ 100. ಟೈಮ್ ಎಷ್ಟು ಕೊಟ್ಟಾರ 4 years ಅಂತ ಕೊಟ್ಟಾರ. ಓಕೆ, 4 years ಅಂತ ಕೊಟ್ಟಾರ. ಇದನ್ನು ಇಕ್ವೇಷನ್ 1 ಅಂತ ಬರ್ಕೋರಿ. ಏನು ಮಾಡಿರಿ ಇಕ್ವೇಷನ್ 1 ಅಂತ ಬರ್ಕೋರಿ. ಅದೇ ರೀತಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನೈತಿ, ಅಮೌಂಟ್ ಎಷ್ಟೈತಿ, ಅಮೌಂಟು 18,720 ಐತಿ. ಪ್ರಿನ್ಸಿಪಲ್ ಗೊತ್ತಿಲ್ಲ, 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಬಟ್ ಟೈಮ್ ಎಷ್ಟು ಅಂತ ಹೇಳ್ಯಾರ ಅವರು 8 ವರ್ಷ ಅಂತ ಹೇಳ್ಯಾರ, 8 years. ಸೊ ಟು ದಿ ಪವರ್ 8. ಈಗೇನು ಮಾಡೋಣ ಇಕ್ವೇಷನ್ 2 ಡಿವೈಡೆಡ್ ಬೈ ಇಕ್ವೇಷನ್ 1 ಮಾಡೋಣ. ಓಕೆ, ಇಕ್ವೇಷನ್ 2 ಡಿವೈಡೆಡ್ ಬೈ ಇಕ್ವೇಷನ್ 1 ಮಾಡೋಣ. ಸೊ ಇಕ್ವೇಷನ್ 2ದಾಗ ಏನೈತೆ ನಮಗೆ 18,720 18,720. ಓಕೆ, ದಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದಿ ಪವರ್ 8 ಡಿವೈಡೆಡ್ ಬೈ ಇಲ್ಲೇನೈತೆ ನಮಗೆ ಒಂದೇ ಇಕ್ವೇಷನ್ 15,600. ದಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದಿ ಪವರ್ 4. ಸೊ ಇದನ್ನು ಏನು ಮಾಡೋಣ ಸಪ್ರೇಟಾಗಿ ಮಾಡ್ಕೊಂಬಿಡೋಣ. ಓಕೆ, ಡಿವೈಡೆಡ್ ಬೈ ಇದ್ದಿದ್ದು ಈಕ್ವಲ್ ಟು ಇದನ್ನು ಲೆಫ್ಟ್ ಡಿವೈಡೆಡ್ ಬೈ ರೈಟ್ ಟು ಡಿವೈಡೆಡ್ ಬೈ ಡಿವೈಡೆಡ್ ಬೈ ರೈಟ್ ಟು ಡಿವೈಡ್ ಬೈ. ಏನಾಗುತ್ತಪ್ಪ ಅಂದ್ರೆ ಇಲ್ಲೇ ಪ್ರಿನ್ಸಿಪಲ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಪ್ರಿನ್ಸಿಪಲ್ಲು ಕ್ಯಾನ್ಸಲ್ ಆಗುತ್ತೆ. ಈ ನಮಗೇನಾದರೂ 2 ಟು ದಿ ಪವರ್ 4 ಡಿವೈಡೆಡ್ ಬೈ 2 ಟು ದಿ ಪವರ್ 2 ಇತ್ತಂದ್ರೆ ಏನು ಮಾಡ್ತಿದ್ವಿ ನಾವು. ಓಕೆ, ಇಲ್ಲೇ ಬೇಸ್ ಎರಡು ಸೇಮ್ ಐತಿ ಕರೆಕ್ಟಾ? ಅಥವಾ 2 ಟು ದಿ ಪವರ್ 2 ಕೆಳಗಿದ್ದಿದ್ದು ಮೇಲೆ ಹೋದರೆ ಏನಾಗುತ್ತೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಅಂದರೆ 2 ಟು ದಿ ಪವರ್ -2 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 4 - 2 ಅಂತಂದ್ರೆ 2 ಆಗುತ್ತೆ. 2 ಟು ದಿ ಪವರ್ 2 ಮಾಡ್ತಿದ್ವಿ ಕರೆಕ್ಟಾ? ಇಲ್ಲಿನೂ ಹಂಗೆ, ಇಲ್ಲಿನೂ ಏನೈತಪ್ಪ ಅಂತಂದ್ರೆ ಬೇಸ್ ಸೇಮ್ ಅದಾವೆ ನಮಗೆ. ಏನು ಬೇಸ್ ಐತಿ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಇಲ್ಲೇನೈತಿ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಬೇಸು ಸೇಮ್ ಐತಿ ಕರೆಕ್ಟಾ? ಬೇಸು ಸೇಮ್ ಐತಿ ಅಂದ್ರೆ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಆಗುತ್ತೆ. ಓಕೆ, ಪವರ್ ಏನದಾವು ಇಲ್ಲಿ 8 ಐತಿ, ಇಲ್ಲಿ 4 ಐತಿ. ಅಂದ್ರೆ 8 - 4 ಅಂತಂದ್ರೆ 4 ಉಳಿತು.
ಇದು ಏನಪ್ಪ ಇಕ್ವೇಷನ್ 3. ಇದು ಮೇನ್ಸ್ ಲೆವೆಲ್ ಕ್ವಶನ್ ಇದು. ಪ್ರಿಲಿಮ್ಸಿಗೆ ಬರೋಂಗಿಲ್ಲ ಈ ಕ್ವಶನ್ನು, ಬಂದ್ರೆ ಮೇನ್ಸಿಗೆ ಬರ್ತೈತಿ. ಓಕೆ, ಮೇನ್ಸ್ ಲೆವೆಲ್ ಕ್ವಶನ್ ಇದು. ಓಕೆ ಓಕೆ ಮೇನ್ಸ್ ಲೆವೆಲ್ ಕ್ವಶನ್. ಇದನ್ನೇನು ಮಾಡೋಣಪ್ಪ ಅಂತಂದ್ರೆ, ಒಂದನೇ ಇಕ್ವೇಷನ್ ಏನಿತ್ತು ನಮಗೆ, ಒಂದನೇ ಇಕ್ವೇಷನ್ ಏನಿತ್ತು 1500 ಈಸ್ ಈಕ್ವಲ್ ಟು P 1+R ಡಿವೈಡೆಡ್ ಬೈ 100⁴ ಅಂತ ಇತ್ತು. ಇದು ಒಂದನೇ ಇಕ್ವೇಷನ್, ನಮಗೆ ಇಷ್ಟು ಬಂದಿತ್ತು. ಒಂದನೇ ಇಕ್ವೇಷನ್ ಇಷ್ಟಿತ್ತು. ಸೊ ಇದರ ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲೇನೈತೆ ನೋಡಿರಿ. ಓಕೆ, ಇಲ್ಲೇನು ವ್ಯಾಲ್ಯೂ ಐತಲ್ಲ ನಮಗೆ, ಇಲ್ಲಿ ವ್ಯಾಲ್ಯೂ ಏನೈತಲ್ಲ ಇಲ್ಲೂ ಅದಾಯ್ತು, ಸೇಮ್ ಐತೆ ಕರೆಕ್ಟಾಗಿ. ಪವರ್ ಫೋರ್ ಇಲ್ಲೂ ಅದಾಯ್ತು ನಮಗೆ. ಓಕೆ, ಇದನ್ನು ತೆಗೆದು ಇದನ್ನು ಹಾಕೋಣ ಇಲ್ಲೇ ಒಂದನೇ ಇಕ್ವೇಷನ್ದಾಗ. ಒಂದನೇ ಇಕ್ವೇಷನ್ದಾಗ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ಇದನ್ನು? ಇಕ್ವೇಷನ್ 3ನ ಇಕ್ವೇಷನ್ 1ದಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ಇಕ್ವೇಷನ್ 1 ಏನಿತ್ತು 1,600 ದಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್. ಓಕೆ, ಸೊ ಬ್ರ್ಯಾಕೆಟ್ನಾಗಿತ್ತು 1+R ಡಿವೈಡ್ ಬೈ 100⁴ ಇತ್ತು. ಸೊ ಇಕ್ವೇಷನ್ದಾಗ 1+R ಡಿವೈಡ್ ಬೈ 100⁴ ಅಂತಂದ್ರೆ ಏನು? ಓಕೆ, ಅಂದರೆ ಏನು? ಇಷ್ಟು ಕರೆಕ್ಟಾ? 18,720 ಡಿವೈಡೆಡ್ ಬೈ 15,600. ಓಕೆ, ಸೊ ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು, ಇದು ಈ ಕಡೆ ಬಂದರೆ ಏನಾಗುತ್ತೆ 15,600 ಇಂಟು 15,600 ಡಿವೈಡೆಡ್ ಬೈ 18,720. ಓಕೆ, ಸೊ ಎಷ್ಟೆಲ್ಲ ಕ್ಯಾನ್ಸಲ್ ಆಗುತ್ತೆ ಇದು? 6 7 7 6 40 156 ಇಂಟು 7 7 6 42 7 5 35 4 39 ಅಲ್ಲ 12 12 ಕ್ಯಾನ್ಸಲ್ ಆಗುತ್ತೆ. 156 ಇಂಟು 12 12 6 72 12 60 67 6 ಕೈಲ 12 12 12 ಪ್ಲಸ್ 6 18 ಅಂದರೆ 12 ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? 12 ಕ್ಯಾನ್ಸಲ್ ಆಗುತ್ತೆ. ಸೊ 10 ಕ್ಯಾನ್ಸಲ್ಲು. ಓಕೆ, 156 ಒಂದಲೇ 156 12. ಓಕೆ, ಸೊ ಅಗೇನ್ 12 ಒಂದಲೇ 12 12 72. ಓಕೆ, 3 ಕ್ಯಾನ್ಸಲ್ ಮಾಡೋಣ. ಫಸ್ಟ್ 12 ಹೋಗ್ಬೇಕಿದು. ಸೊ ಫಸ್ಟ್ 2 ನೋಡೋಣ. ಓಕೆ, 2 5 10 2 6 12 6 1 6 6 2 12 3 ಉಳಿತು 6 6 36 ಅಂದರೆ 2600. 5 ಇಂಟು 2600 ಅಂದರೆ ಎಷ್ಟು ಬರ್ತೈತಿ? 2 1 2 2 3 6 30 ಎಷ್ಟು ಬಂತು? ಪ್ರಿನ್ಸಿಪಲ್ಲು 13,000 ಬಂತು. ಓಕೆ, 13,000 ಬಂತು. ಸೊ ಈ ರೀತಿ ಕ್ವಶನ್ಸನ್ನು ಈ ರೀತಿ ಮಾಡ್ಬೇಕು. ಇವತ್ತು ಸ್ವಲ್ಪ ಕ್ವಶನ್ಸು ಡಿಫ್ರೆಂಟ್ ಇದ್ದು, ಇದನ್ನು ಒಂದು ಸಲ ಇಲ್ಲ 2 ಸಲ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ. ಒಂದು ಸಲ ಬಿಟ್ಟು 2 ಸಲ ನೋಡಬೇಕು. ಯಾಕಂದರೆ ಇವತ್ತಿನ ಕ್ವಶನ್ಸು ಸ್ವಲ್ಪ ಡಿಫಿಕಲ್ಟ್ ಸೈಡ್ ಇದ್ದು. ಓಕೆ, ಸೊ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿದೆ ಅಂದರೆ ಭಾಳ ಮಿಕ್ಸಪ್ ಇತ್ತು. ಓಕೆ, ಟಾಪಿಕ್ಸ್ ಭಾಳ ಮಿಕ್ಸಪ್ ಇದ್ದು. ಓಕೆ, ಸೊ 3rd ಇಯರ್ ಅಂದ್ರೇನು, 3 ಇಯರ್ಸ್ ಅಂದ್ರೇನು, ಅಮೌಂಟ್ ಕೊಟ್ಟಾಗ ಏನು ಮಾಡಬೇಕು, ಪ್ರಿನ್ಸಿಪಲ್ ಕೊಟ್ಟಿರಂಗಿಲ್ಲ. ಸೊ ಈ ಥರ ಎಲ್ಲ ಮಿಕ್ಸಪ್ ಕ್ವಶನ್ಸ್ ಇದ್ದು. ಆಮೇಲೆ ಮೇನ್ಸ್ ಲೆವೆಲ್ ಒಂದು ಕ್ವಶನ್ ಇತ್ತು. ಸೊ ದಯವಿಟ್ಟು ಏನು ಮಾಡಿರಪ್ಪ ಅಂತಂದರೆ, ಒಂದು ಸಲಿಗೆ ಅರ್ಥ ಆದ್ರೆ ಚಲೋ, ಆಗಿಲ್ಲ ಅಂತಂದ್ರೆ 1-2 ಸಲ ನೋಡಿರಿ. ಓಕೆ, 1-2 ಸಲ ನೋಡಿದರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಸೊ ಅಷ್ಟು ಮಿಕ್ಕಿನೂ ಅರ್ಥ ಆಗಿಲ್ಲ ಅಂತಂದ್ರೆ ಮಂಗಳವಾರ ಕ್ಲಾಸ್ ಇರ್ತೈತೆ ನಿಮ್ಗೆ. ಗ್ರೂಪ್ನಾಗ ಏನು ಮಾಡಿರಿ, ಇವತ್ತಿನ ಕ್ಲಾಸ್ನಾಗ ಏನಾದರೂ ಡೌಟ್ಸ್ ಇತ್ತಂತಂದ್ರೆ ಗ್ರೂಪ್ನಾಗ ಕ್ವಶನ್ ನಂಬರ್ನ ಮೆನ್ಷನ್ ಮಾಡಿರಿ. ಗ್ರೂಪ್ನಾಗ ಏನು ಮಾಡ್ತೀರಿ, ಕ್ವಶನ್ ನಂಬರ್ನ ಮೆನ್ಷನ್. ಕ್ವಶನ್ ನಂಬರ್ ಕರೆಕ್ಟ್ ಹಾಕಿಲ್ಲ ಎಲ್ಲ 8 9 10 11
12 13 14 14 2 ಸಲ ರಿಪೀಟ್ ಆಗೈತಿ. ಓಕೆ, 14 ಕ್ವಶನ್ 2 ಸಲ ಹಾಕೀನಿ. 14 ಫಸ್ಟ್ನೇದ್ದು, 14 ಎರಡನೇದ್ದು ಹೇಳ್ಬೇಕು. ಓಕೆ, ನೆಕ್ಸ್ಟ್ 15 16 17 18. ಓಕೆ, ಎಲ್ಲ ಕ್ವಶನ್ಸ್ ಕರೆಕ್ಟ್ ಅದಾವೆ. 14ನೇದ್ದು 2 ಸಲ ಹಾಕೀನಿ, ರಿಪೀಟ್ ಮಾಡೀನಿ. ಅದರ 14ನೇದು 1ನೇದು ಡಿಫಿಕಲ್ಟ್ ಆಯಿತು, 14ನೇದು 2ನೇದು ಡಿಫಿಕಲ್ಟ್ ಆಯಿತು, ಮೆನ್ಷನ್ ಮಾಡ್ಬೇಕಷ್ಟೆ. ಓಕೆ, ಸೊ ಏನಾದರೂ ಫಸ್ಟು 1 ಸಲ ಇಲ್ಲ 2 ಸಲ ವಿಡಿಯೋ ನೋಡಿರಿ. ಸಂಡೇ ಮಟ್ಟ ಟೈಮ್ ಐತಿ ನಿಮ್ಗೆ. ಓಕೆ, ಸಂಡೇ ಮಟ್ಟ ಟೈಮ್ ಐತಿ. ಸೊ ಸಂಡೇ ಮಟ್ಟನೂ ಅರ್ಥ ಆಗಿಲ್ಲ ಅಂತಂದ್ರೆ ಏನು ಮಾಡಿರಿ, ನನಗೆ ಕಂಪೌಂಡ್ ಇಂಟ್ರೆಸ್ಟ್ನಾಗ ಇಷ್ಟನೇ ಕ್ವಶನು ಡೌಟ್ ಐತೆ ಅಂಥೇಳಿ ಮೆಸೇಜ್ ಹಾಕಿದ್ರಿ ಅಂತಂದ್ರೆ ನಾ ಮಂಗಳವಾರ ಏನು ವಾಪಸ್ ನಿಮ್ಗೆ ಲೈವ್ ಕ್ಲಾಸ್ ತೊಗೊತೀನಿ. ಸೋಮವಾರ ರಿಕಾರ್ಡೆಡ್ ವೀಡಿಯೋಸೇ ಇರ್ತೈತೆ. ಓಕೆ, ಸೋಮವಾರನೂ ರಿಕಾರ್ಡೆಡ್ ವೀಡಿಯೋಸೇ ಇರ್ತೈತಿ. ಸೊ ಮಂಗಳವಾರ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಇವತ್ತಿನ 2 ಕ್ಲಾಸ್ನಾಗ ಅದನ್ನು ನಾನು ಮಂಗಳವಾರ ಕ್ಲಾರಿಫಿಕೇಷನ್ ಮಾಡ್ತೀನಿ. ಓನ್ಲಿ ಇಫ್ ಯು ಹ್ಯಾವ್ ಡೌಟ್ಸ್. ಓಕೆ, ಡೌಟ್ ಇಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಟಾಪಿಕ್ಕು ಹೋಗೋಣ. ಓಕೆ, ಸರಿ. ಓಕೆ, ಥ್ಯಾಂಕ್ ಯು.